ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ಮಾರ್ಕೆಟ್ ಹೋಗ್ಬಿಟ್ಟು ಗುಲಾಬಿ ಹೂಗಳನ್ನ ತೆಗೆದುಕೊಂಡು ಮನೆಗೆ ಬರ್ತೇವೆ. ಮನೆಗೆ ಬಂದಾದ್ಮೇಲೆ ಗುಲಾಬಿ ಹೂಗಳಿಂದ ಮಲ್ಲಿಗೆ ಹೂವಿನ ಸುಗಂಧವನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಪಡಿಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಪ್ರತಿಯೊಂದು ಹೂವಿಗೂ ಕೂಡ ತನ್ನದೇ ಆದ ವಿಭಿನ್ನವಾದ ಪರಿಮಳ ಸುಗಂಧ ಇರುತ್ತೆ. ಅದೇ ರೀತಿ ಯಾವಾಗ ನಾವು ಇನ್ನೊಬ್ಬರಿಂದ ಇವ್ರ ನಂತರನೇ ಇರ್ಲಿ, ನಾನು ಹೇಳಿದ್ದನ್ನೇ ಕೇಳಿ, ನಾನು ಹೇಳ್ದಂಗೆ ಇವರು ನಡೆದುಕೊಳ್ಳಿ ಅಂತ ನಿರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಾವು ಕೂಡ ಆ ಸಮಯದಲ್ಲಿ ಗುಲಾಬಿ ಹೂವಿನಿಂದ ಮಲ್ಲಿಗೆ ಹೂವಿನ ಸುಗಂಧವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಪ್ರತಿಯೊಂದು ಪರಿಸ್ಥಿತಿ ಸನ್ನಿವೇಶನ್ ನನ್ನ ಪ್ರಕಾರನೇ ನಡೀಲಿ ಅಂತ ಹೇಳ್ಬಿಟ್ಟು ಬಯಸುವಂತಹ ಮನೋಭಾವ. ಅಥವಾ ಇನ್ನೊಬ್ಬ ವ್ಯಕ್ತಿ ನಾನೇನ್ ಯೋಚನೆ ಮಾಡ್ತೇನೆ ಅವರು ಹಾಗೆ ಯೋಚನೆ ಮಾಡ್ಲಿ, ಏನ್ ಹೇಳ್ತೇನೆ ಅವರು ಅದೇ ರೀತಿ ಕೇಳಲಿ ಅಥವಾ ನಡೆದುಕೊಳ್ಳಿ ಅನ್ನುವಂತಹ ಬಯಸುವಂತ ಮನೋಭಾವಕ್ಕೆ ನಿರೀಕ್ಷೆ ಅಥವಾ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಪ್ರತಿಯೊಬ್ಬರಿಂದ ಕೂಡ ನಾವು ಇಟ್ಕೊಳ್ತೇವೆ. ಚಿಕ್ಕ ಮಕ್ಕಳು ಅಪ್ಪ ಅಮ್ಮನಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ, ಅಥವಾ ತಂದೆ ತಾಯಿ ಮಕ್ಕಳಿಂದ ನಿರೀಕ್ಷೆಗಳನ್ನ ಇಟ್ಕೊಳ್ತಾರೆ, ಪತಿ ಪತ್ನಿಯಿಂದ ಇಟ್ಕೊಳ್ತಾರೆ, ಪತಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಾರೆ, ಮಿತ್ರ ಸಂಬಂಧಿಗಳು ಸಹೋದ್ಯೋಗಿಗಳಿಂದ, ಈ ರೀತಿ ದಿನನಿತ್ಯ ಹಲವಾರು ಜನರಿಂದ ಹಲವಾರು ನಿರೀಕ್ಷೆಗಳನ್ನ ನಾವು ಇಟ್ಕೊಳ್ತೇವೆ. ಸೊ ಅದರಿಂದ ಏನ್ ಅನ್ಕೊಳ್ತೇವೆ? ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಸ್ವಾಭಾವಿಕ ಅಲ್ವಾ, ಸಾಮಾನ್ಯ ಅಲ್ವಾ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜೀವನ ಹೇಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತೇವೆ. ಆದ್ರೆ ಇಲ್ಲಿ ವಿಚಾರ ಮಾಡ್ಬೇಕಾಗಿದ್ದೇನು ಅಂತಂದ್ರೆ, ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಯಾವ್ದಾದ್ರೂ ಎಕ್ಸ್ಪೆಕ್ಟೇಷನ್ ನಮ್ಗೆ ನೆರವೇರ್ಲಿಲ್ಲ ಅಂತಂದ್ರೆ ಅಥವಾ ಫುಲ್ಫಿಲ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ನಿರೀಕ್ಷೆ ಏನ್ ಮಾಡುತ್ತೆ? ನಿರಾಶೆಯನ್ನ ತಂದೊಡ್ಡುತ್ತೆ. ಅಂದ್ರೆ ಹತಾಶೆಗೆ ಈಡು ಮಾಡುತ್ತೆ. ದುಃಖ ನೋವಿನಂತ ಅನುಭವನ ನಾವು ಅನುಭವಿಸ್ತೇವೆ. ಸೊ ಹಾಗಿದ್ರೆ ನಿರೀಕ್ಷೆ ಇಲ್ಲದೆ ಹೇಗ್ ನಡೆಯುತ್ತೆ? ಅಪ್ಪ ಅಮ್ಮ ಕಷ್ಟಪಟ್ಬಿಟ್ಟು ದುಡ್ದು ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಕಳಿಸ್ತಾರೆ, ಮಕ್ಕಳು ಚೆನ್ನಾಗಿ ಓದ್ಲಿ, ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದ? ಹಾಗಿದ್ರೆ ಮನೇಲಿ ಒಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ ಆ ಕೆಲಸದವರು ಸರಿಯಾದ ಸಮಯಕ್ಕೆ ಕೆಲ್ಸಕ್ಕೆ ಬರ್ಲಿ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಲಿ ಅಂತಾನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದ? ಹಾಗಿದ್ರೆ ನಾವ್ ಇನ್ನೊಬ್ರಿಗೆ ಸಹಾಯ ಮಾಡ್ತೇವೆ, ನಮ್ ಕಷ್ಟ ಬಂದಾಗ ಅವರು ಕೂಡ ಸಹಾಯ ಮಾಡ್ಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದ? ಇದ್ರಲ್ಲಿ ಏನ್ ತಪ್ಪಿದೆ ಹಾಗಿದ್ರೆ? ಈ ರೀತಿ ಪ್ರಶ್ನೆ ಬರ್ಬೋದು. ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನು ಅಂತ ಸರಿಯಾಗಿ ನಾವು ಅರ್ಥವನ್ನ ಮಾಡ್ಕೊಳ್ಬೇಕಾಗಿದೆ. ಈ ಎಕ್ಸ್ಪೆಕ್ಟೇಷನ್ ಇಲ್ದೇನೂ ಕೂಡ ಯಾವ ರೀತಿ ನಾವು ನಮ್ಮ ಜೀವನವನ್ನ ಬಹಳ ಸಂತೋಷದಿಂದ ನಡೆಸಬೇಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ ಈ ನಿರೀಕ್ಷೆಯಿಂದ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇಂದ ನಮ್ಮ ಸಂಬಂಧಗಳು ದುರ್ಬಲಗೊಳ್ತವೆ, ಸಂಬಂಧದಲ್ಲಿ ದೂರಿತನ ಉಂಟಾಗುತ್ತೆ. ಈ ನಿರೀಕ್ಷೆಗಳು ಹೆಚ್ಚಾದಷ್ಟು ನಮ್ಮ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ಎಕ್ಸ್ಪೆಕ್ಟೇಷನ್ ಹೆಚ್ಚಾದಷ್ಟು ನಮ್ಮಲ್ಲಿ ಕೃತಜ್ಞತೆಯ ಭಾವನೆ ಕಡಿಮೆ ಆಗುತ್ತೆ, ನಮ್ಮ ದೃಷ್ಟಿಕೋನ ಚಿಕ್ಕದಾಗುತ್ತೆ. ಹಾಗಿದ್ರೆ ಈ ಎಕ್ಸ್ಪೆಕ್ಟೇಷನ್ಸ್ ಅಂತಂದ್ರೆ ಏನು? ಇವುಗಳನ್ನ ಬಿಡೋದು ಹೇಗೆ? ಹಾಗಿದ್ರೆ ಈ ನಿರೀಕ್ಷೆಯ ಬದಲಾಗಿ ಯಾವ ಒಂದು ಗುಣವನ್ನ ನಾವು ಧಾರಣೆ ಮಾಡ್ಕೊಳ್ಬೇಕಾಗಿದೆ? ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಉದಾಹರಣೆಗೆ, ತಂದೆ ತಾಯಿ ಮಕ್ಕಳಿಂದ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಳ್ತಾರೆ. ಒಂದು ನಿರೀಕ್ಷೆ ಅಂತಂದ್ರೆ ಚೆನ್ನಾಗಿ ವಿದ್ಯೆ ಓದ್ಲಿ, ಒಳ್ಳೆ ಸ್ಕೋರ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗಿದ್ರೆ ಇದು ತಪ್ಪಾ? ಖಂಡಿತವಾಗ್ಲೂ ತಪ್ಪಲ್ಲ. ಮಕ್ಕಳು ಚೆನ್ನಾಗಿ ಓದ್ಲಿ, ಒಳ್ಳೆ ಮಾರ್ಕ್ಸ್ ಅನ್ನ ತೆಗಿಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಶುಭ ಭಾವನೆ ಅಥವಾ ಮಕ್ಕಳ ಪ್ರತಿ ಈ ಶುಭ ಇಚ್ಛೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಮ್ಮ ಖುಷಿಯನ್ನ, ನಮ್ಮ ಮನಸ್ಸಿನ ಶಾಂತಿಯನ್ನ ಆ ಮಗುವಿನ ಫಲಿತಾಂಶದ ಮೇಲೆ ನಾವು ಆಧಾರಿತವಾಗಿ ಮಾಡ್ಕೊಳ್ಬಾರ್ದಾಗಿದೆ. ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ನಮ್ಮ ಖುಷಿ, ನಮ್ಮ ಶಾಂತಿಯನ್ನ ಇನ್ನೊಬ್ಬರ ಮೇಲೆ, ಇನ್ನೊಬ್ಬರ ವರ್ತನೆಯ ಮೇಲೆ ಅಥವಾ ಸಿಚುವೇಶನ್ ಸನ್ನಿವೇಶಗಳ ಮೇಲೆ ನಾವು ಆಧಾರಿತವಾಗಿ ಮಾಡಿರ್ತೇವೆ. ಯಾವಾಗ ಆ ನಿರೀಕ್ಷೆ ಪೂರ್ಣ ಆಗೋದಿಲ್ಲಲ್ವಾ, ತಕ್ಷಣ ನಮ್ಗೆ ನಿರಾಶೆ ಆಗುತ್ತೆ. ಉದಾಹರಣೆಗೆ, ಮಗು ಫಸ್ಟ್ ರ್ಯಾಂಕ್ ಬರ್ಲಿ ಅಥವಾ 90% ಅಬೋವ್ ಮಾರ್ಕ್ಸ್ ಅನ್ನ ಅದು ಗಳಿಸ್ಲಿ ಅಂತ ಹೇಳ್ಬಿಟ್ಟು ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಮಗು ಸರಿಯಾಗಿ ಪರಿಶ್ರಮ ಪಡ್ತು, ಆದ್ರೂ ಕೂಡ ಒಂದೇನಾದ್ರೂ 85 ಮಾರ್ಕ್ಸ್ ಅನ್ನ ಅದು ಸ್ಕೋರ್ ಮಾಡ್ತು ಅಂತಂದ್ರೆ, ನಾವೇನಾದ್ರೂ ನಿರೀಕ್ಷೆ ಮಾಡಿದ್ವಿ ಅಂತಂದ್ರೆ ತಕ್ಷಣ ನಮ್ಗೆ ಬೇಜಾರಾಗುತ್ತೆ. ನಾವ್ ಇಷ್ಟೊಂದೆಲ್ಲ ಪರಿಶ್ರಮ ಮಾಡಿದ್ವಿ, ಇಷ್ಟೊಂದೆಲ್ಲ ಮಗುವಿಗೆ ಹೇಳ್ಕೊಟ್ವಿ, ಆದ್ರೂ ಕೂಡ ನಮ್ಮ ನಿರೀಕ್ಷೆಯನ್ನ, ಎಕ್ಸ್ಪೆಕ್ಟೇಷನ್ ಅನ್ನ ಇದು ರೀಚ್ ಆಗ್ಲಿಲ್ಲ. ಭಲೆ ಆ ಸಂದರ್ಭದಲ್ಲಿ ಮಗುವಿಗೆ ಏನು ಹೇಳ್ತಾ ಇರ್ಬೋದು, ಆದ್ರೆ ಇನ್ನೊಬ್ರು ಮುಂದಾದ್ರೂ ಹೇಳ್ತಾ ಇರ್ತೀವಲ್ಲ, ತುಂಬಾ ಕಡಿಮೆ ಸ್ಕೋರ್ ಮಾಡಿದ್ದಾರೆ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ ಮಾಡಿಲ್ಲ, ನಾವ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮುಂದೆ ಆದ್ರೂ ಮಾತಾಡ್ತೀವಿ. ಅಥವಾ ಕೆಲವೊಂದ್ಸಲ ಮಕ್ಕಳ ಮೇಲೆನೆ ಕೋಪ ಮಾಡ್ಕೊಳ್ತಿರ್ತೀವಿ. ಅವ್ರು ನೋಡು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ಇವ್ರು ನೋಡು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ, ನಿನ್ ಕೊಡುವಷ್ಟು ಸೌಲಭ್ಯ ಅವ್ರಿಗೆಲ್ಲ ಇದೆಯಾ, ನೀನು ಓದೋದೇ ಇಲ್ಲ, ಹಾಗೆ ಹೀಗೆ ಅಂತ ಕೋಪ ಮಾಡ್ಕೊಂಡ್ಬಿಡ್ತೀವಿ. ಅಥವಾ ಇನ್ನೊಬ್ರ ಜೊತೆ ಹೋಲಿಕೆ ಮಾಡ್ಬಿಟ್ಟು ಬೈತೇವೆ. ಇದರಿಂದ ಏನಾಗುತ್ತೆ? ಮಕ್ಕಳು ಇನ್ನೂ ಹೆದರ್ಕೊಳ್ತಾರೆ. ಅವರ ಸಾಮರ್ಥ್ಯದ ಅನುಸಾರ ಪರಿಶ್ರಮ ಪಟ್ಟು ವಿದ್ಯೆ ಓದಿ ಎಷ್ಟಾಗುತ್ತೋ ಅಷ್ಟು ಅವ್ರ ಮಾರ್ಕ್ಸ್ ಅನ್ನ ಗಳಿಸಿದ್ದಾರೆ.
ಆದ್ರೆ ನಾವ್ ಈ ರೀತಿ ಹೋಲಿಕೆ ಮಾಡೋದ್ರಿಂದ ಅಥವಾ ಕೋಪ ಮಾಡ್ಕೊಳ್ಳೋದ್ರಿಂದ ಅಥವಾ ನಾವು ಬೇಸರಗೊಳ್ಳೋದ್ರಿಂದ ಮಗುವಿಗೆ ತನ್ನ ಮೇಲೇನೆ ವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಆಂತರಿಕವಾದ ಕೀಳಿರಿಮೆಯನ್ನ ಮಕ್ಕಳು ಅನುಭವಿಸ್ತಾರೆ. ಮತ್ತು ನೆಕ್ಸ್ಟ್ ಬಾರಿ ಭಯ ಆಗುತ್ತೆ ಅವರಿಗೆ, ಎಲ್ಲಿ ನಾನು ನನ್ನ ತಂದೆ ತಾಯಿ ಇಟ್ಕೊಂಡಂತಹ ನಿರೀಕ್ಷೆಯನ್ನ ಪೂರ್ಣ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಅವ್ರಿಗೆ ಬೇಸರ ಆಗುತ್ತೇನೋ, ಮತ್ತೆ ಅವರು ಕೋಪ ಮಾಡ್ಕೊಳ್ತಾರೇನೋ ಅಂತ ಹೇಳ್ಬಿಟ್ಟು ಒಂದು ನಿರಂತರವಾದ ಒತ್ತಡ ಮಕ್ಕಳ ಮನಸ್ಸಿನ ಮೇಲೆ ಬೀಳ್ತಾ ಇರುತ್ತೆ. ಸೊ ಅದ್ರಿಂದ ಹಾಗಿದ್ರೆ ಈ ಪರಿಸ್ಥಿತಿಯನ್ನ ನಾವು ಹೇಗೆ ನಿರೀಕ್ಷೆ ಇಲ್ದೇನು ಹೇಗೆ ಇದನ್ನ ಮಕ್ಕಳನ್ನ ಜಾಸ್ತಿ ಅಂಕಗಳು ಗಳಿಸೋದಕ್ಕಾಗಿ ಹೇಗೆ ಮೋಟಿವೇಟ್ ಮಾಡ್ಬೇಕಾಗಿದೆ? ಹಾಗಿದ್ರೆ ಇಲ್ಲಿ ಸ್ವೀಕಾರ ಮಾಡುವಂತಹ ಗುಣವನ್ನ ಉಪಯೋಗ ಮಾಡ್ಬೇಕಾಗಿದೆ. ಮಕ್ಕಳು ಚೆನ್ನಾಗಿ ಓದ್ಲಿ, ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸ್ಲಿ ಅನ್ನೋ ಶುಭ ಇಚ್ಛೆ ಪ್ರತಿಯೊಬ್ಬ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಾಗಿದೆ? ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಗು 85% ಅನ್ನ ಸ್ಕೋರ್ ಮಾಡಿದೆ ಅಲ್ವಾ, ಈ ಸಿಚುವೇಶನ್ ಅನ್ನ ನಾವು ಸ್ವೀಕಾರ ಮಾಡ್ಬೇಕಾಗಿದೆ. ಖುಷಿಯಿಂದ ಮಗುವಿಗೆ ಅಭಿನಂದನೆಯನ್ನ ಹೇಳ್ಬೇಕಾಗಿದೆ. ನೀನ್ 85% ಸ್ಕೋರ್ ಮಾಡಿದ್ಯಲ್ವಾ, ನಿನ್ನಲ್ಲಿ ಇನ್ನೂ ಕೆಪಾಸಿಟಿ ಇದೆ, ನೀನ್ 90 ಅಬೋನು ಕೂಡ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ಗೆ ಸಂಪೂರ್ಣವಾಗಿ ನಿನ್ ಮೇಲೆ ವಿಶ್ವಾಸ ಇದೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಕಷ್ಟ ಅನಿಸ್ತಿದೆ ಹೇಳು, ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮಕ್ಕಳೊಂದಿಗೆ ಮುಕ್ತವಾಗಿ ನಾವು ಮಾತನಾಡಿದ್ವಿ ಮತ್ತು ಅವರಿಗೆ ಯಾವ ವಿಷಯ ಕಠಿಣ ಅನಿಸ್ತಾ ಇದೆ ಆ ವಿಷಯದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಿದ್ವಿ ಅಂತಂದ್ರೆ ಅವ್ರಿಗೂ ಕೂಡ ಒಂದು ಸಕಾರಾತ್ಮಕವಾದ ಎನರ್ಜಿ ನಮ್ಮಿಂದ ಸಿಗ್ತಾ ಇರೋ ಕಾರಣ ಅವರು ಕೂಡ ಇನ್ನಷ್ಟು ಪರಿಶ್ರಮವನ್ನ ಮಾಡ್ತಾರೆ ಮತ್ತು ಅವಶ್ಯವಾಗಿ ಮುಂದಿನ ಎಕ್ಸಾಮ್ಸ್ ನಲ್ಲಿ ಸ್ಕೋರ್ ಅನ್ನ ಅವರು ಇದಕ್ಕಿಂತ ಉತ್ತಮವಾಗಿ ಮಾಡ್ತಾರೆ. ಅಂತಂದ್ರೆ ನಮ್ಮ ಸಕಾರಾತ್ಮಕವಾದ ಯೋಚನೆಗಳು ಮತ್ತು ವ್ಯವಹಾರ ಅವರಿಗೆ ಅವರ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ, ಅವರಿಗೆ ಶಕ್ತಿಯನ್ನ ತುಂಬುತ್ತೆ. ಸೊ ಈ ರೀತಿ ನಾವು ನಿರೀಕ್ಷೆಯನ್ನ ಬಿಟ್ಬಿಟ್ಟು ಸ್ವೀಕಾರ ಮಾಡುವಂತಹ ಗುಣವನ್ನ ನಮ್ಮಲ್ಲಿ ಧಾರಣೆ ಮಾಡ್ಕೊಂಡ್ವಿ, ನಮ್ಮ ಜ್ಞಾನವನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ವಿ, ಅವರಿಗೆ ಸಹಾಯ ಮಾಡಿದ್ವಿ, ಅವರಿಗೆ ಮೋಟಿವೇಟ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾವೇನು ಶುಭ ಇಚ್ಛೆನ ಇಟ್ಕೊಂಡಿರ್ತೀವಲ್ವಾ, ಆ ಶುಭ ಇಚ್ಛೆ ಅವ್ರ ಮೇಲೆ ಕೂಡ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುತ್ತೆ. ಎರಡನೇದಾಗಿ ಬೇರೆ ಇನ್ನುಳಿದ ಸಂಬಂಧಗಳಲ್ಲಿ, ಉದಾಹರಣೆಗೆ ಪತಿ ಪತ್ನಿಯ ಸಂಬಂಧದಲ್ಲೇ ಇರ್ಬೋದು. ಪತಿಗೆ ಪತ್ನಿಯಿಂದ ಅನೇಕ ನಿರೀಕ್ಷೆಗಳಿರ್ತವೆ, ಪತ್ನಿಗೂ ಕೂಡ ಪತಿಯಿಂದ ಅನೇಕ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ. ಸೊ ಪತ್ನಿಯ ಮೇಲೆ ನಂಬಿಕೆ ಇಡ್ತಾರೆ, ಎಲ್ಲೇ ಹೋದ್ರೂ ಕೂಡ ವಿಶ್ವಾಸದಿಂದ ಕಳಿಸ್ಕೊಡ್ತಾರೆ ಮತ್ತು ಅವ್ರು ಕೇಳಿದ್ದೆಲ್ಲನೂ ಕೂಡ ಅವ್ರಿಗೆ ಕೊಡಿಸ್ತಾರೆ, ಬಹಳ ಕಾಳಜಿ ವಹಿಸ್ತಾರೆ, ಪ್ರೀತಿಯನ್ನ ಮಾಡ್ತಾರೆ. ಪತ್ನಿನೂ ಕೂಡ ಪತಿಯ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆದ್ರೆ ಕೆಲವೊಂದು ಸಂಸ್ಕಾರಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಇಷ್ಟ ಆಗೋದಿಲ್ಲ ಪತಿಯ ಕೆಲವೊಂದು ನಡವಳಿಕೆಗಳು. ಎಲ್ಲೇ ಹೊರಗಡೆ ಹೋದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರೆ ಅವ್ರು ಯಾಕೆ ನನ್ಗೆ ಇನ್ಫಾರ್ಮ್ ಮಾಡೋದಿಲ್ಲ, ಲೇಟ್ ಆಗಿ ಬರ್ತಾರೆ ಅಂತಂದ್ರೆ ನನ್ಗೆ ಮೊದಲೇ ಯಾಕೆ ಹೇಳೋದಿಲ್ಲ. ಸೊ ಪದೇ ಅವ್ರು ಏನಾದ್ರು ಲೇಟ್ ಆದ್ರೆ ಕಾಲ್ ಮಾಡೋದಾಗಿರ್ಬೋದು, ಅಥವಾ ನೀವೆಲ್ಲಿ ಹೋಗಿದ್ರಿ, ಯಾರ ಜೊತೆ ಇದ್ದೀರಾ ಅಂತ ಕೇಳೋದಾಗ್ಲಿ, ಇಂತಹ ನಡವಳಿಕೆಗಳು ಪತಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಪತಿ ಯಾವಾಗ್ಲೂ ಕೂಡ ಪತ್ನಿಯನ್ನ ನಂಬ್ತಾರೆ, ಆದ್ರೆ ಪತ್ನಿ ನನ್ನನ್ನು ಯಾಕೆ ನಂಬೋದಿಲ್ಲ ಅಂತ ಅವ್ರಿಗೆ ಬೇಸರ ಉಂಟಾಗ್ತಿರುತ್ತೆ. ಇದೇ ವಿಷಯದ ಮೇಲೆ ಅವರಿಬ್ಬರ ಮಧ್ಯೆ ಕಿರಿಕಿರಿ ಜಗಳ ಉಂಟಾಗ್ತಿರತ್ತೆ. ಸೊ ಅಂದ್ರೆ ಇಲ್ಲಿ ಒಬ್ರು ಇನ್ನೊಬ್ರಿಂದ ನಿರೀಕ್ಷೆನ ಇಟ್ಕೊಂಡಿದ್ದಾರೆ, ಎಕ್ಸ್ಪೆಕ್ಟೇಷನ್ ಇದೆ. ಪತ್ನಿಗೆ ನಿರೀಕ್ಷೆ ಇದೆ, ಎಲ್ಲೇ ಹೋದ್ರು ನನ್ಗೆ ಇನ್ಫಾರ್ಮ್ ಮಾಡ್ಲಿ, ನನ್ಗೆ ಹೇಳಿದ ಮಾತಿನಂತೆ ಅವ್ರು ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಪತಿಗೇನು ಎಕ್ಸ್ಪೆಕ್ಟೇಷನ್ ಇದೆ, ನನ್ ಮೇಲೆ ಇವ್ರಿಗೆ ವಿಶ್ವಾಸ ಇಡ್ಲಿ, ನನ್ ಮೇಲೆ ನಂಬಿಕೆ ಇಡ್ಲಿ, ನಾನ್ ಹೇಗೆ ಇವ್ರ ಮೇಲೆ ನಂಬಿಕೆ ಇಡ್ತೇನೆ ಹಾಗೆ ಇವರು ಕೂಡ ನನ್ ಮೇಲೆ ನಂಬಿಕೆ ಇಡ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ನಿರೀಕ್ಷೆ ಇದೆ. ಸೊ ಹಾಗಿದ್ರೆ ಇಲ್ಲಿ ಸ್ವೀಕಾರದ ಶಕ್ತಿಯನ್ನ ಹೇಗ್ ಬಳಸಬೇಕಾಗಿದೆ, ಈ ಕಿರಿಕಿರಿಯನ್ನ ಹೇಗ್ ದೂರ ಮಾಡ್ಕೊಳ್ಬೇಕಾಗಿದೆ? ಆಗಿದ್ರೆ ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಈ ಸ್ವೀಕಾರದ ಶಕ್ತಿನ ಯಾವ ರೀತಿ ನಾವು ಬಳಸ್ಕೊಳ್ಬೇಕಾಗಿದೆ ಅಂತಂದ್ರೆ, ನಾವ್ ಯಾವಾಗ್ಲೂ ಕೂಡ ಸಂಬಂಧಗಳನ್ನ ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಇವ್ರು ನಮ್ಮ ಪತ್ನಿ ಆಗಿದ್ದಾರೆ, ಇವ್ರು ನಮ್ಮ ಪತಿ ಆಗಿದ್ದಾರೆ, ಇವ್ರು ನಮ್ಮ ಮಗು ಆಗಿದ್ದಾರೆ, ಇವ್ರು ನಮ್ಮ ತಂದೆ ಆಗಿದ್ದಾರೆ, ಇವ್ರು ನಮ್ಮ ತಾಯಿ ಆಗಿದ್ದಾರೆ, ಇವ್ರು ನಮ್ಮ ಸಹೋದರ ಆಗಿದ್ದಾರೆ. ಈ ರೀತಿ ಪ್ರತಿಯೊಬ್ಬರನ್ನು ಕೂಡ ಅವರ ಪಾತ್ರದ ದೃಷ್ಟಿಕೋನದಿಂದ ಅವ್ರನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ವಾಸ್ತವಿಕವಾಗಿ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಏನ್ ಕಲಿಸ್ಕೊಡುತ್ತಂತಂದ್ರೆ, ನಾವೆಲ್ಲರೂ ಕೂಡ ಈ ಸೃಷ್ಟಿ ರೂಪಿ ರಂಗಮಂಟಪದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ. ಒಂದು ದೊಡ್ಡದಾದ ನಾಟಕದಲ್ಲಿ ದಿನನಿತ್ಯ ನಾವು ಪಾತ್ರವನ್ನ ಅಭಿನಯ ಮಾಡ್ತಾ ಇದೀವಿ. ಆತ್ಮ ಅಜರ ಆಗಿದೆ, ಅಮರ ಆಗಿದೆ, ಅವಿನಾಶಿಯಾಗಿರುವಂತಹ ಸೂಕ್ಷ್ಮವಾದ ಚೈತನ್ಯ ಶಕ್ತಿಯಾಗಿದೆ. ನಾವಿವತ್ತು ಒಟ್ಟಿಗೆ ಪಾತ್ರವನ್ನ ಅಭಿನಯ ಮಾಡ್ತಾ ಇದೀವಿ. ಇದಕ್ಕಿಂತ ಮುಂಚೆ, ಈ ಪಾತ್ರಕ್ಕಿಂತ ಮುಂಚೆ ನಾನು ಇನ್ನೊಂದು ಶರೀರದಲ್ಲಿ ಇದ್ದೆ, ಇನ್ನೊಂದು ಪರಿವಾರದ ಜೊತೆ ಇದ್ದೆ. ಅಲ್ಲಿಯ ವಿಭಿನ್ನವಾದ ವ್ಯಕ್ತಿತ್ವ ಇರುವಂತಹ ಜನರೊಂದಿಗೆ, ಪರಿವಾರದೊಂದಿಗೆ ನಾನಿದ್ದೆ. ಆ ಜೀವನದ ಅನುಭವಗಳೇ ಬೇರೆ ಇದ್ದಾವೆ, ಆ ಜೀವನದ ಸ್ವಭಾವ ಸಂಸ್ಕಾರಗಳು ನಮ್ಮ ಜೊತೆಗೆ ಇವಾಗ್ಲೂ ಕೂಡ ಇದ್ದಾವೆ. ಅದಕ್ಕಿಂತ ಹಿಂದೆ ಇನ್ನೊಂದು ಶರೀರದಲ್ಲಿ, ಇನ್ನೊಂದು ಪರಿವಾರದಲ್ಲಿ, ಇನ್ನೊಂದು ಸ್ಥಳದಲ್ಲಿದ್ದೆ. ಸೊ ಅಲ್ಲಿ ಕೂಡ ಆ ಜೀವನದಲ್ಲಿ ಹಲವಾರು ಅನುಭವಗಳು, ಹಲವಾರು ನಂಬಿಕೆಗಳನ್ನ ನಾವು ನಮ್ಮ ಜೀವನದಲ್ಲಿ ರಿಜಿಸ್ಟರ್ ಮಾಡ್ತಾ ಅಥವಾ ಸ್ಟೋರ್ ಮಾಡ್ತಾ ಬಂದಿದ್ದೇವೆ, ಸಂಸ್ಕಾರಗಳ ರೂಪದಲ್ಲಿ ಬಂದಿದ್ದೇವೆ. ಆತ್ಮ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ, ಅವರು ಮಾಡಿರುವಂತಹ ಕಾರ್ಮಿಕ ಅಕೌಂಟ್, ಕರ್ಮದ ಅಕೌಂಟ್ ಮತ್ತು ಸಂಸ್ಕಾರಗಳನ್ನ ಅವ್ರ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಆದ್ರಿಂದ ನಮ್ಮ ಜೊತೆ ಇವತ್ತು ಯಾರೆಲ್ಲ ಇದ್ದಾರೆ, ಯಾವುದೇ ಸಂಬಂಧದಲ್ಲಿದ್ರು
ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ನಮ್ಮ ಜೀವನದ ಪ್ರಯಾಣ ಬಹಳ ಸಮಯದಿಂದ ಇಲ್ಲಿ ನಡೀತಾ ಇದೆ. ಈ ಜನನ ಮರಣ ಚಕ್ರಗಳಲ್ಲಿ ನಾವು ಅನೇಕ ಜನ್ಮಗಳನ್ನ ತೆಗೆದುಕೊಂಡು ಇವತ್ತು ವರ್ತಮಾನ ಸಮಯದಲ್ಲಿ ನಾವು ಯಾರ ಜೊತೆ ಇದೀವಲ್ವಾ ಇಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದೀವಿ. ನಮ್ಮೆಲ್ಲರ ನಂಬಿಕೆಗಳೇ ಬೇರೆ ಇದ್ದಾವೆ, ಸಂಸ್ಕಾರಗಳು ಬೇರೆ ಆಗಿದ್ದಾವೆ. ನನ್ನಲ್ಲಿ ವಿಶ್ವಾಸ ಇಡುವಂತಹ, ನಂಬಿಕೆ ಇಡುವಂತಹ ಸಂಸ್ಕಾರ ಇದೆ, ಆದ್ರೆ ಆ ಪತ್ನಿಯಲ್ಲಿ ನಂಬಿಕೆ ಇಡುವಂತಹ, ವಿಶ್ವಾಸ ಇಡುವಂತಹ ಸಂಸ್ಕಾರ ಇಲ್ಲ. ಯಾಕೆಂತಂದ್ರೆ ಅವ್ರದ್ದು ಯಾವುದೋ ಒಂದು ಹಿಂದಿನ ಸಮಯದಲ್ಲಿ, ಹಿಂದಿನ ಯಾವುದೋ ಒಂದು ಜೀವನದಲ್ಲಿ ಅವರು ಬಹಳ ಒಬ್ಬರ ಮೇಲೆ ನಂಬಿಕೆ ಇಟ್ಟಿದ್ರು, ಬಹಳ ಪ್ರೀತಿಯನ್ನ ಮಾಡಿದ್ರು. ಆ ಪ್ರೀತಿ ಇಟ್ಟಂತಹ ವ್ಯಕ್ತಿ ಅವರಿಗೆ ಮೋಸ ಮಾಡಿರ್ಬೋದು, ಅಥವಾ ಆ ನಂಬಿಕೆಯನ್ನ ಉಳಿಸ್ಕೊಂಡಿರ್ಲಿಕ್ಕಿಲ್ಲ. ಇದರಿಂದ ಅವರಿಗೆ ಅಪಾರವಾದ ನೋವು ಆಗಿರ್ಬೋದು, ಅಥವಾ ಅವರ ಪ್ರಿಯವಾದ ವ್ಯಕ್ತಿ ಅವರಿಂದ ದೂರ ಆಗಿರ್ಬೋದು. ಅದೇ ನೋವಿನಲ್ಲಿ ಅವ್ರು ನರಳತಾ ಶರೀರವನ್ನ ಬಿಟ್ಟಿರ್ಬೋದು. ಸೊ ಅವರಿಗೆ ನಂಬಿಕೆ ಇಡೋದು ಅಂತಂದ್ರೆ, ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ಅಂತಂದ್ರೆ ನೋವು ಅಂತ ಹೇಳ್ಬಿಟ್ಟು ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಆ ಸಂಸ್ಕಾರದಲ್ಲಿ ಅವರಿಗೆ ಇದೆ. ಸೊ ಅವರಿಗೆ ಭಯ ಆಗುತ್ತೆ, ಎಲ್ಲಿ ನನ್ನನ್ನ ಬಿಟ್ಟು ಇವ್ರು ಹೊರಟೋಗ್ತಾರೇನೋ, ಅಥವಾ ಎಲ್ಲಿ ಏನಾದ್ರೂ ಘಟನೆಗಳ ಘಟಿಸ್ಬಿಟ್ಟು ಇವ್ರು ನನ್ನಿಂದ ದೂರ ಆಗ್ತಾರೇನೋ, ಅಥವಾ ಸೊ ಇವರು ಎಲ್ಲಿ ನನ್ಗೆ ಮೋಸ ಮಾಡ್ತಾರೇನೋ. ಅವ್ರಿಗೆ ಗೊತ್ತಿಲ್ದೇನೆ ಸೂಕ್ಷ್ಮವಾಗಿ ಆ ಭಯಗಳು ಅವರಲ್ಲಿ ಇರ್ತವೆ. ಆದ್ರಿಂದ ಅವರು ವರ್ತಮಾನ ಸಮಯದಲ್ಲಿ ಸೊ ಈ ರೀತಿ ವರ್ತನೆ ಮಾಡ್ತಿರ್ತಾರೆ. ಸ್ವಲ್ಪ ಲೇಟ್ ಆದ್ರೂ ಎಲ್ಲಿ ಹೋದ್ರೆ ಏನೋ, ಏನಾಯ್ತೇನೋ ಇವ್ರಿಗೆ, ಅಥವಾ ಸೊ ಯಾರಾದ್ರೂ ನನ್ಗಿಂತ ಇವ್ರ ಜೊತೆ ಕ್ಲೋಸ್ ಆದ್ರೇನೋ, ಈ ರೀತಿ ಸಂಕಲ್ಪಗಳು ಅವರಲ್ಲಿ ಬರ್ತಾ ಇರ್ತವೆ. ಯಾಕಂದ್ರೆ ಯಾವುದೋ ಒಂದು ಸಮಯದ್ದು ಬಹಳ ಆಳವಾದ ಬೇರೂರು ಬಿಟ್ಟಿದೆ ಆ ಸಂಸ್ಕಾರ. ಅಂತಂದ್ರೆ ಅವ್ರು ಇಷ್ಟಪಟ್ಟಂತವ್ರು ಅವರಿಂದ ದೂರ ಆದಿದ್ದು, ಅಥವಾ ಅವ್ರಿಗೆ ಮೋಸ ಮಾಡಿರುವಂತ ಸಂದರ್ಭ ಬಹಳ ಆಳವಾಗಿ ಬೇರೂರಿದ್ರಿಂದ ವರ್ತಮಾನದಲ್ಲಿ ಅವರು ಈ ರೀತಿ ನಡೆದುಕೊಳ್ತಾ ಇರ್ತಾರೆ. ಸೊ ಆದ್ರಿಂದ ಯಾವಾಗ ನಾವು ಆಧ್ಯಾತ್ಮಿಕ ಈ ಜ್ಞಾನವನ್ನ ಅರಿತುಕೊಂಡು ಅವರನ್ನ ಒಂದು ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತೀವಿ, ಇವರ ಈ ವರ್ತಮಾನ ಸಮಯದ ವರ್ತನೆಗೆ ಯಾವುದೋ ಒಂದು ಅವಶ್ಯವಾಗಿ ಕಾರಣ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ವಾ, ಅವಾಗ ಇಲ್ಲಿ ಸ್ವೀಕಾರದ ಶಕ್ತಿಯನ್ನ ಬಳಸ್ಬಿಟ್ಟು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಾಗಿದೆ? ಪತಿಯಾದವರು ಮೊದಲು ಪತ್ನಿಯ ಈ ಸಂಸ್ಕಾರವನ್ನ ಸ್ವೀಕಾರ ಮಾಡ್ಬೇಕಾಗಿದೆ. ಹೌದು, ನನ್ನ ಪತ್ನಿಯಲ್ಲಿ ಸ್ವಲ್ಪ ಅನುಮಾನ ಪಡುವಂತದ್ದು ಅಥವಾ ಗಾಬರಿಗೊಳ್ಳುವಂತದ್ದು, ನಂಬಿಕೆಯ ಗುಣ ಸ್ವಲ್ಪ ಕಡಿಮೆ ಇದೆ. ಇವಾಗ ಏನ್ ಮಾಡ್ಬೇಕಾಗಿದೆ? ಆ ಗುಣವನ್ನ ಅವರಲ್ಲಿ ಮತ್ತೆ ತುಂಬಬೇಕಾಗಿದೆ. ಸೊ ಆ ಗುಣವನ್ನ, ಯಾಕೆಂತಂದ್ರೆ ಅನುಮಾನ ಪಡೋದು ಸಂಬಂಧಗಳಲ್ಲಿ ಒಳ್ಳೆಯದಲ್ಲ ಅಲ್ವಾ? ನಂಬಿಕೆಯ ಶಕ್ತಿ ಇರ್ಬೇಕು. ಯಾವುದೇ ಸಂಬಂಧದಲ್ಲಿ ನಂಬಿಕೆ, ವಿಶ್ವಾಸ ಅನ್ನೋದು ಇರ್ಬೇಕು. ಅವಾಗ್ಲೇ ಆ ಸಂಬಂಧಗಳು ಸುಮಧುರವಾಗಿರ್ತವೆ ಮತ್ತು ಸಾಮರಸ್ಯದಿಂದ ಕೂಡಿರ್ತವೆ. ಈಗ ಪತ್ನಿಯಲ್ಲಿ ಆ ಗುಣವನ್ನ ತರಬೇಕು ಅಂತಂದ್ರೆ ಪತಿ ಮೊದಲು ಸ್ವೀಕಾರ ಮಾಡ್ಬೇಕಾಗಿದೆ. ಮತ್ತು ಆ ಪತ್ನಿಯ ಬಗ್ಗೆ ಅವ್ರಿಗೇನ್ ಪದೇ ಪದೇ ಹೇಳ್ತಾ ಇದ್ರಲ್ವಾ, ನಿನ್ಗೆ ನನ್ ಮೇಲೆ ವಿಶ್ವಾಸನೇ ಇಲ್ಲ, ನನ್ ಮೇಲೆ ನೀನು ನಂಬಿಕೆ ಅನ್ನೋದೇ ಇಡೋದಿಲ್ಲ ಅಂತ ಹೇಳ್ಬಿಟ್ಟು ಪದೇ ಪದೇ ಅವರ ಬಲಹೀನತೆಯನ್ನ ಅವ್ರಿಗೆ ಎತ್ತಿ ಎತ್ತಿ ಹೇಳ್ತಾ ಇದ್ರಲ್ವಾ, ಅದನ್ನ ನಿಲ್ಲಿಸಬೇಕಾಗಿದೆ. ಮೂರನೇದಾಗಿ, ಪತ್ನಿಯ ಬಗ್ಗೆ ಇನ್ನೊಬ್ರ ಮುಂದೆ ಏನು ದೂರ ಹೇಳ್ತಾ ಇದ್ರಲ್ಲ, ನನ್ನ ಪತ್ನಿಗೆ ನನ್ ಮೇಲೆ ನಂಬಿಕೆನೇ ಇಲ್ಲ, ಯಾವಾಗ ನೋಡಿದ್ರು ಆತಂಕಕ್ಕೊಳಗಾಗ್ತಾರೆ, ಗಾಬರಿ ಈಡಾಗ್ತಾರೆ, ಕಷ್ಟ ಪಡ್ತಾರೆ, ತಾವು ನೋವು ಪಡ್ತಾರೆ, ನನ್ಗೂ ನೋವು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಕಂಪ್ಲೇಂಟ್ ಏನ್ ಮಾಡ್ತಾ ಇದ್ವಲ್ಲ, ಅದನ್ನ ನಿಲ್ಲಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಯಾವಾಗ ನಾವು ಇನ್ನೊಬ್ಬರ ಬಲಹೀನತೆ ಬಗ್ಗೆ ಮಾತನಾಡ್ತೇವೆ, ಪದೇ ಪದೇ ಇನ್ನೊಬ್ಬರ ಮುಂದೆ ಹೇಳ್ತೇವೆ, ಅವರು ಕೂಡ ಅದರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ಲರ ನಕಾರಾತ್ಮಕವಾದ ಎನರ್ಜಿ ಏನಾಗುತ್ತೆ ಅವರಿಗೆ ತಲುಪುತ್ತೆ. ಅವ್ರು ಮೊದಲೇ ವೀಕ್ ಆಗಿದ್ದಾರೆ ಆ ಸಂಸ್ಕಾರದಲ್ಲಿ, ನಮ್ಮ ನೆಗೆಟಿವ್ ಎನರ್ಜಿಯಿಂದ ಆ ಸಂಸ್ಕಾರದಲ್ಲಿ ಅವ್ರು ಏನಾಗ್ತಾರೆ, ಇನ್ನು ಗಟ್ಟಿ ಆಗ್ತಾ ಹೋಗ್ತಾರೆ. ಅಂತಂದ್ರೆ ಅವರ ದುರ್ಬಲತೆ ಇನ್ನು ಏನಾಗ್ತದೆ, ಆಳವಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ? ಮೊದಲು ಇದ್ದಂತ ಅವರ ಸಂಸ್ಕಾರವನ್ನ ಸ್ವೀಕಾರ ಮಾಡ್ಬೇಕಾಗಿದೆ. ಅವರಿಗೆ ಪದೇ ಪದೇ ಅವರ ದುರ್ಬಲತೆಯನ್ನ ಹೇಳೋದನ್ನ ನಿಲ್ಲಿಸಬೇಕಾಗಿದೆ. ಇನ್ನೊಬ್ಬರ ಮುಂದೆನೂ ಕೂಡ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನ ನಿಲ್ಲಿಸಬೇಕಾಗಿದೆ. ಮತ್ತೆ ಏನ್ ಮಾಡ್ಬೇಕಾಗಿದೆ? ಅವ್ರ ಮೇಲೆ ವಿಶ್ವಾಸ ಇಡ್ಬೇಕಾಗಿದೆ. ಅವ್ರು ಖಂಡಿತವಾಗ್ಲೂ ನನ್ನನ್ನ ನಂಬ್ತಾರೆ, ನನ್ನ ಮೇಲೆ ವಿಶ್ವಾಸ ಇಡ್ತಾರೆ. ಈ ನಂಬಿಕೆಯ ವಿಶ್ವಾಸದ ಗುಣ ಅವರಲ್ಲಿ ಜಾಗೃತ ಆಗುತ್ತೆ. ಅವರು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿದ್ದಾರೆ. ಸೊ ಇದಕ್ಕೋಸ್ಕರ ನಾನು ಸ್ವಲ್ಪ ನನ್ನಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಾಗುತ್ತೆ. ಏನೇ ಇದೆ ಅಂತಂದ್ರೆ ಅವ್ರಿಗೆ ಗಾಬರಿ ಆಗುತ್ತಲ್ವಾ, ನಾನು ಕೂಡ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲೇ ಹೋದ್ರೆ ಏನೇ ಮಾಡಿದ್ರು ಸ್ವಲ್ಪ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತಾ ಇದ್ವಿ. ಅವರಲ್ಲಿ ಆ ವಿಶ್ವಾಸವನ್ನ ತರಿಸಿದ್ವಿ. ನಾವು ನಿಮ್ ಜೊತೆನೇ ಇದ್ದೇವೆ, ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ ಪ್ರೀತಿಯಿಂದ ಕಾಳಜಿಯನ್ನ ನಾವು ತೋರಿಸಿದ್ವಿ ಅಂತಂದ್ರೆ ನಮ್ಮ ಈ ಸಕಾರಾತ್ಮಕವಾದ ಸ್ವೀಕಾರದ ಶಕ್ತಿ ಅವರಲ್ಲಿ ಕೂಡ ಆ ನಂಬಿಕೆಯ ವಿಶ್ವಾಸದ ಗುಣವನ್ನ ಮತ್ತೊಮ್ಮೆ ಜಾಗೃತ ಮಾಡುತ್ತೆ. ಈ ರೀತಿ ನಾವು ಸ್ವೀಕಾರ ಮಾಡ್ತಾ ಅವರ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮತ್ತು ಮಿತ್ರ ಸಂಬಂಧಿಗಳು ಅಥವಾ ಸ್ನೇಹಿತರಿಂದ ಅಥವಾ ನಮ್ ಜೊತೆ ಕೆಲಸ ಮಾಡೋರಿಂದನೂ ಕೂಡ ದಿನನಿತ್ಯ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಳ್ತೇವೆ. ಕೆಲವೊಂದ್ಸಲ ನಮ್ ಜೊತೆ ಕೆಲಸ ಮಾಡೋರಿಗೆ ನಾವು ಅನೇಕ ಬಾರಿ ಸಹಾಯ ಮಾಡಿರ್ತೇವೆ. ಕೆಲವೊಂದ್ಸಲ ವೀಕೆಂಡ್ಸ್ ಅಲ್ಲಿ ಕೂಡ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಲಾಗಿನ್ ಆಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿರ್ತೇವೆ. ಸೊ ಹೆಲ್ಪ್ ಮಾಡೋದ್ರ ಜೊತೆಗೆ ಅವರಿಂದನೂ ಕೂಡ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿರ್ತೇವೆ. ಸೊ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಸಮಸ್ಯೆ ಉಂಟಾಯ್ತು, ನನಗನ್ನಿಸ್ತಾ ಇದೆ ಇವ್ರು ಖಂಡಿತ ನನಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಆದ್ರೆ ಆ ಸಂದರ್ಭದಲ್ಲಿ ಅವ್ರು ನನಗೆ ಸಹಾಯ ಮಾಡ್ಲಿಲ್ಲ, ನಿರಾಕರಿಸಿದ್ರು, ಯಾವುದೋ ಒಂದು ಕಾರಣವನ್ನ ಹೇಳಿದ್ರು. ಸೊ ಆಗ ನನಗೆ ಬೇಜಾರಾಯ್ತು.
ನಿರಾಶೆ ಆಯ್ತು. ಯಾಕೆಂತಂದ್ರೆ ನಾನು ಇಷ್ಟು ಬಾರಿ ಇವ್ರಿಗೆ ಸಹಾಯ ಮಾಡಿದ್ದೆ, ಇವ್ರು ಖಂಡಿತವಾಗ್ಲೂ ನನಗೆ ಸಹಾಯ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಆದ್ರೆ ಅವ್ರು ಮಾಡ್ಲಿಲ್ಲ ಅಲ್ವಾ, ನನಗೆ ಬೇಜಾರಾಯ್ತು, ನೋವಾಯ್ತು. ನಾನು ಯಾಕೆ ಇಷ್ಟೊಂದು ಬಾರಿ ಇವ್ರಿಗೋಸ್ಕರ ಕಷ್ಟಪಟ್ಟು ಸಹಾಯ ಮಾಡಿದೆ ಅಂತ ನನಗೆ ಅದ್ರ ಬಗ್ಗೆನೂ ಕೂಡ ಕೆಲವೊಂದು ಬಾರಿ ಪಶ್ಚಾತ್ತಾಪನೂ ಕೂಡ ಆಯ್ತು. ನೆಕ್ಸ್ಟ್ ಇದೇ ರೀತಿ ಅವರಿಗೆ ಮತ್ತೆ ಯಾವಾಗ್ಲೂ ಒಂದು ಪ್ರಾಬ್ಲಮ್ ಬರುತ್ತೆ, ಅವಾಗ ಮತ್ತೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೂ ಕೂಡ ಲಾಸ್ಟ್ ಟೈಮ್ ಅವ್ರ ಮೇಲೆ ಇಟ್ಟಿರುವಂತಹ ನಿರೀಕ್ಷೆಯನ್ನು ಅವ್ರು ಉಳಿಸ್ಕೊಳ್ಳಿಲ್ಲ ಅಲ್ವಾ, ನೆರವೇರಿಸಲಿಲ್ಲ ಅಲ್ವಾ, ಆ ಕಾರಣದಿಂದ ನಾನು ಇವತ್ತು ಅವರಿಗೆ ಸಹಾಯ ಮಾಡ್ಲಿಕ್ಕೆ ನಿರಾಕರಿಸ್ತಾ ಇದ್ದೇನೆ, ಸಹಾಯವನ್ನ ಮಾಡೋದಿಲ್ಲ. ಅಂತಂದ್ರೆ ನನ್ನಲ್ಲಿ ಒಂದು ಒಳ್ಳೆಯ ಗುಣ ಇತ್ತು. ಇನ್ನೊಬ್ಬರ ಸಮಸ್ಯೆಯಲ್ಲಿದ್ದಾಗ ನನ್ನಿಂದ ಆಗುತ್ತೆ ಅಂತಂದ್ರೆ ನಾನು ಹೋಗ್ಬಿಟ್ಟು ಅವ್ರಿಗೆ ಸಹಾಯವನ್ನ ಮಾಡ್ತಾ ಇದ್ದೆ. ಭಲೆ ಅವ್ರು ಧನ್ಯವಾದ ಹೇಳಿ ಅಥವಾ ಬಿಡ್ಲಿ, ಅವ್ರು ಖುಷಿ ಆಗ್ತಾ ಇದ್ರಲ್ವಾ, ಅಥವಾ ಕೆಲವೊಂದ್ ಬಾರಿ ಧನ್ಯವಾದ ಕೂಡ ಹೇಳ್ತಾ ಇದ್ರಲ್ವಾ, ಆ ಧನ್ಯವಾದ ಅಥವಾ ಅವರ ಖುಷಿ ಆಟೋಮೆಟಿಕ್ ಆಗಿ ನನ್ಗೆ ಆಶೀರ್ವಾದವನ್ನ ಸಂಪಾದನೆ ಮಾಡ್ತಾ ಇತ್ತು, ಅಥವಾ ನನ್ನ ಪುಣ್ಯದ ಖಾತೆಯಲ್ಲಿ ಅದು ಆಶೀರ್ವಾದಗಳ ರೂಪದಲ್ಲಿ ಜಮಾ ಆಗ್ತಾ ಇತ್ತು. ಈ ರೀತಿ ಇನ್ನೊಬ್ಬರಿಗೆ ಸಹಾಯ ಮಾಡ್ಬಿಟ್ಟು ಆಶೀರ್ವಾದವನ್ನ ಗಳಿಸುವಂತಹ ಒಂದು ಒಳ್ಳೆಯ ಸಂಸ್ಕಾರ ನನ್ನಲ್ಲಿತ್ತು. ಆದ್ರೆ ಈ ನಿರೀಕ್ಷೆಯ ಕಾರಣದಿಂದ ಅಂತ ಕೆಲಸ ಮಾಡೋದನ್ನ ನಾನು ಬಿಟ್ಟು ಬಿಡ್ತೇನೆ. ಮತ್ತು ನಮ್ಮ ಒಬ್ರು ಕ್ಲೋಸ್ ಫ್ರೆಂಡೇ ಆಗಿರ್ಬೋದು, ಅವ್ರಿಗೆ ಅವರ ಬರ್ತ್ಡೇಗೆ ನಾನು ಪ್ರತಿ ವರ್ಷನೂ ಕೂಡ ಕಾಲ್ ಮಾಡ್ಬಿಟ್ಟು ವಿಶ್ ಮಾಡ್ತಾ ಇದ್ದೆ. ನಾನೇ ಮೊದ್ಲಿಗೆ ವಿಶ್ ಮಾಡ್ತಾ ಇದ್ದೆ, ಕೆಲವೊಂದ್ ಬಾರಿ ಭೇಟಿ ಕೂಡ ಆಗ್ತಾ ಇದ್ದೆ, ಆಮೇಲೆ ಒಳ್ಳೆ ಗಿಫ್ಟ್ ಗಳನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೆ. ಸೊ ಆದ್ರೆ ಅವರಿಂದ ನಾನು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದ್ರೆ ಯಾವುದೋ ಕಾರಣದಿಂದ ಈ ಬಾರಿ ನನ್ಗೆ ಅವರು ವಿಶ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಥವಾ ನನ್ನನ್ನ ಭೇಟಿ ಕೂಡ ಆಗ್ಲಿಲ್ಲ, ಯಾವುದೇ ಗಿಫ್ಟ್ ಅನ್ನು ಅವರು ಕೊಡ್ಲಿಲ್ಲ. ಆಗ ನಮ್ಗೆ ಬೇಸರ ಆಗುತ್ತೆ. ನಾನು ಇಷ್ಟು ಬಾರಿ ಅವ್ರಿಗೆ ವಿಶ್ ಮಾಡಿದೆ, ಇಷ್ಟು ಒಳ್ಳೆ ಗಿಫ್ಟ್ ಕೊಟ್ಟೆ, ನನ್ನ ಬರ್ತ್ಡೇ ಅವ್ರ ನೆನಪು ಕೂಡ ಇಲ್ಲ, ನಾನು ಅವ್ರಿಗೆ ಪ್ರಾಮುಖ್ಯತೆನೇ ಇಲ್ಲ, ನನ್ನ ಬಗ್ಗೆ ಅವ್ರಿಗೆ ಯಾವ ಬೆಲೆನೂ ಇಲ್ಲ, ರೆಸ್ಪೆಕ್ಟ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಬೇಸರಗೊಳ್ತೇವೆ. ಈ ಬೇಸರಕ್ಕೆ ಅವ್ರು ವಿಶ್ ಮಾಡಿಲ್ಲ ಅನ್ನೋದಕ್ಕಿಂತ ಅವ್ರ ಮೇಲೆ ನನಗೆ ನಿರೀಕ್ಷೆ ಇತ್ತಲ್ವಾ, ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ನಿರೀಕ್ಷೆಯಿಂದನೇ ನಮ್ಗೆ ಬೇಸರ ಉಂಟಾಗ್ತಾ ಇದೆ, ನೋವು ಉಂಟಾಗ್ತಾ ಇದೆ. ನೆಕ್ಸ್ಟ್ ಬಾರಿ ಅವ್ರ ಬರ್ತ್ಡೇ ಬಂದಾಗ ನಮ್ಗೆ ನೆನಪಿದೆ, ನಾನು ವಿಶ್ ಕೂಡ ಮಾಡ್ಬೋದು ಅಥವಾ ಅವ್ರನ್ನ ಭೇಟಿ ಕೂಡ ಆಗ್ಬೋದು, ಆದ್ರೂ ಕೂಡ ನಾನು ಆಗೋದಿಲ್ಲ. ಯಾಕೆಂತಂದ್ರೆ ಲಾಸ್ಟ್ ಬಾರಿ ಅವ್ರು ನನಗೆ ವಿಶ್ ಮಾಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಅಂತಂದ್ರೆ ನನ್ನಲ್ಲಿ ಒಂದು ಒಳ್ಳೆ ಸ್ವಭಾವ ಇತ್ತು. ಇನ್ನೊಬ್ಬರ ಹುಟ್ಟಿದ ದಿನದಂದು ಅವರಿಗೆ ವಿಶೇಷವಾಗಿ ವಿಶ್ ಮಾಡ್ಬಿಟ್ಟು ಅವ್ರ ಖುಷಿಯಲ್ಲಿ ಭಾಗಿಯಾಗುವಂತಹ ಅಥವಾ ಅವರಿಗೆ ಒಳ್ಳೆಯದನ್ನ ಹಾರೈಸುವಂತಹ ಒಳ್ಳೆಯ ಸ್ವಭಾವ ಇತ್ತು, ನನ್ನಲ್ಲಿ ಸಂಸ್ಕಾರ ಇತ್ತು. ಆದ್ರೆ ಈ ನಿರೀಕ್ಷೆಯ ಕಾರಣ ಅದನ್ನ ನಾನು ಬಿಡ್ತಾ ಹೋದೆ. ಸೊ ಅಂತಂದ್ರೆ ಈ ನಿರೀಕ್ಷೆಗಳು ನಮ್ಮ ಒಳ್ಳೆಯ ಗುಣಗಳನ್ನ ನಾವು ಬಿಡ್ತಾ ಹೋಗ್ತೀವಿ, ನಮ್ಮಿಂದ ಒಳ್ಳೆಯ ಗುಣಗಳು ದೂರ ಆಗ್ತಾ ಹೋಗ್ತವೆ. ನಿರೀಕ್ಷೆಗಳು ಇತ್ತು ಅಂತಂದ್ರೆ, ಮತ್ತು ಈ ನಿರೀಕ್ಷೆಗಳು ಇದ್ವು ಅಂತಂದ್ರೆ ಅವ್ರು ಇದು ಮಾಡ್ಲಿಲ್ಲ, ಇವ್ರು ಇದು ಮಾಡ್ಲಿಲ್ಲ, ಇವ್ರು ನನಗೆ ವಿಶ್ ಮಾಡ್ಬೇಕಾಗಿತ್ತು, ಇವ್ರು ನನಗೆ ಇಂಥ ಗಿಫ್ಟ್ ಕೊಡ್ಬೇಕಾಗಿತ್ತು, ಅಥವಾ ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ಇವ್ರು ಈ ರೀತಿ ಇರ್ತಾರೆ, ಇವ್ರು ಈ ಬಾರಿ ನನ್ನ ಮಾತು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಈ ರೀತಿ ಹಲವಾರು ಜನರಿಂದ ನಿರೀಕ್ಷೆಗಳನ್ನ ಇಟ್ಕೊಳ್ತೀವಲ್ವಾ, ಅದು ಬೇಕಾಗಿತ್ತು, ಇದು ಆಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಯಾವ್ದಿದೆಯೋ ಅದ್ರ ಕಡೆ ನಮ್ ಗಮನ ಇರೋದಿಲ್ಲ, ಯಾವ್ದಿಲ್ವಲ್ಲ, ಯಾವ್ದು ಆಗಿಲ್ವಲ್ಲ, ಯಾವ್ದು ಸಿಕ್ಕಿಲ್ವಲ್ಲ ಅದ್ರ ಬಗ್ಗೆನೆ ನಮ್ಗೆ ಗಮನ ಪದೇ ಹೋಗ್ತಿರುತ್ತೆ. ಇದರಿಂದ ಏನ್ ನಮ್ಮ ಜೀವನದಲ್ಲಿ ಇದೆ ಅದ್ರ ಬಗ್ಗೆ ಗಮನ ಕಡಿಮೆ ಇರೋ ಕಾರಣ ಒಂದು ಕೃತಜ್ಞತೆಯ ಭಾವನೆ, ಒಂದು ಧನ್ಯವಾದ ಭಾವನೆ ಏನಿರ್ಬೇಕಾಗಿತ್ತಲ್ವಾ ಅದು ಇರೋದಿಲ್ಲ. ನಿರೀಕ್ಷೆಗಳು ಜಾಸ್ತಿ ಆದಷ್ಟು ಕೃತಜ್ಞತೆಯ ಭಾವನೆ ನಮ್ಮ ಜೀವನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಕೃತಜ್ಞತೆಯ ಶಕ್ತಿ ಅಥವಾ ಕೃತಜ್ಞತೆಯ ಭಾವನೆ ಎಷ್ಟು ಸಕಾರಾತ್ಮಕವಾಗಿ ನಮ್ಮ ಜೀವನವನ್ನೇ, ನಮ್ಮ ಹಣೆ ಬರವನ್ನೇ ಬದಲಾಯಿಸುವಂತ ಶಕ್ತಿಯನ್ನ ಹೊಂದಿದೆ. ಸೊ ಅಂತ ಒಂದು ದಿವ್ಯವಾದ ಗುಣದಿಂದ ನಾವು ದೂರ ಆಗ್ತಾ ಹೋಗ್ತೇವೆ. ಅದಕ್ಕೆ ಕಾರಣ ಈ ನಿರೀಕ್ಷೆಗಳು ಅಥವಾ ಎಕ್ಸ್ಪೆಕ್ಟೇಷನ್. ಮತ್ತು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಯಾವಾಗ್ಲೂ ಕೂಡ ಇನ್ನೊಬ್ಬರಿಂದ ನಿರೀಕ್ಷೆ ಮಾಡ್ತಾ ಆ ನಿರೀಕ್ಷೆ ನೆರವೇರ್ದ ಇದ್ದಾಗ, ಎಕ್ಸ್ಪೆಕ್ಟೇಷನ್ ಅವ್ರು ಫುಲ್ಫಿಲ್ ಮಾಡದೇ ಇದ್ದಾಗ ಅವ್ರನ್ನ ನಾವು ಜಡ್ಜ್ ಮಾಡ್ತೀವಿ. ಇವ್ರು ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಹಿಂಗ್ ನಡೆದುಕೊಳ್ತಾರೆ, ಯಾಕೆ ನಾನು ಹೇಳಿದ್ದು ಒಪ್ಕೊಳ್ಳೋದಿಲ್ಲ, ಯಾವಾಗ್ಲೂ ಕೂಡ ವಿರುದ್ಧವಾಗಿ ಮಾತನಾಡ್ತಾರಲ್ವಾ, ಇವ್ರು ಹಾಗೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಕುಳಿತುಕೊಂಡು ಜಡ್ಜ್ ಮಾಡ್ತಾ, ತೀರ್ಪನ್ನ ನೀಡ್ತಾ ಏನ್ ಮಾಡ್ತಾ ಇದೀವಿ, ಒಂದು ಕಠಿಣವಾದ ಕಾರ್ಮಿಕ ಕೊಂಡನ್ನ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಇನ್ನೊಬ್ಬರನ್ನ ಜಡ್ಜ್ ಮಾಡ್ತಾ ಇದೀವಿ ಅಥವಾ ಇನ್ನೊಬ್ರು ಮಾಡೋದನ್ನ ನಾವು ಸರಿ ಇಲ್ಲ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಅವರನ್ನ ಸೂಕ್ಷ್ಮವಾಗಿ ಏನ್ ಮಾಡ್ತಾ ಇದೀವಿ, ತಿರಸ್ಕಾರ ಮಾಡ್ತಾ ಇದೀವಿ, ಅಗೌರವ ತೋರಿಸ್ತಾ ಇದೀವಿ, ಅವರ ಎಕ್ಸಿಸ್ಟೆನ್ಸ್, ಅವರ ಅಸ್ತಿತ್ವವನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಇದರಿಂದ ನಮ್ದು ಏನಾಗ್ತಾ ಇದೆ, ನಕಾರಾತ್ಮಕವಾದ ಕಾರ್ಮಿಕ ಕೊಂಡು ಕ್ರಿಯೇಟ್ ಆಗ್ತಾ ಇದೆ. ಹೇಗೆ ಒಂದು ದೇಶದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಥವಾ ಒಂದು ಪ್ರದೇಶದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಂತಂದ್ರೆ ಆ ಪ್ರದೇಶದ ಕಾನೂನುಗಳೇನಿದಾವೆ, ನಿಯಮಗಳೇನಿದಾವೆ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ರಾಂಗ್ ರೂಟಲ್ಲಿ ನಾವು ವಾಹನವನ್ನ ಓಡಿಸ್ತಾ ಇದೀವಿ ಅಥವಾ ನೋ ಪಾರ್ಕಿಂಗ್ ಇದ್ದಲ್ಲಿ ಪಾರ್ಕಿಂಗ್ ಮಾಡಿದೀವಿ ಅಂತಂದ್ರೆ ಅವಶ್ಯವಾಗಿ ಫೈನ್ ಕಟ್ಬೇಕಾಗುತ್ತಲ್ವಾ. ಸೊ ಯಾಕೆಂತಂದ್ರೆ ಆ ಸಮಯದಲ್ಲಿ ಅಯ್ಯೋ ನನ್ಗೆ ಗೊತ್ತಿರ್ಲಿಲ್ಲ, ಕ್ಷಮೆ ಮಾಡಿ ಅಂತಂದ್ರೆ ಸೊ ಫೈನ್ ಕಟ್ಟೋದ್ರಿಂದ ಅಂತೂ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗೇನೆ ಈ ರೀತಿ ವಿಚಾರ ಮಾಡೋದ್ರಿಂದನೂ ಕೂಡ ನೆಗೆಟಿವ್ ಆದ ಕಾರ್ಮಿಕ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಅಥವಾ ನಾನು ಕೂಡ ಇದನ್ನು ತಿರಸ್ಕಾರ ಅಥವಾ
ನಕಾರಾತ್ಮಕ ಎನರ್ಜಿಯನ್ನ ಫೇಸ್ ಮಾಡ್ಬೇಕಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳೋದ್ರಿಂದ ನಾವು ಮಾಡಿರುವಂತಹ ಕರ್ಮಗಳಿಂದ ನಮ್ಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವಶ್ಯವಾಗಿ ಅದೆಲ್ಲದರೂ ಕೂಡ ಕಾನ್ಸಿಕ್ವೆನ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಸೃಷ್ಟಿಯಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಅಂತಂದ್ರೆ ಈ ಪ್ರಕೃತಿಯಲ್ಲಿ ಅನೇಕ ನಿಯಮಗಳಿದಾವೆ. ಅದರಲ್ಲಿ ಮುಖ್ಯವಾದ ನಿಯಮ ಅಂತಂದ್ರೆ ಕರ್ಮದ ಸಿದ್ಧಾಂತಗಳ ನಿಯಮ ಆಗಿದೆ. ಇದನ್ನ ನಾವು ಪ್ರತಿಯೊಬ್ರು ಕೂಡ ತಿಳಿದುಕೊಂಡ್ವಿ ಅಂತಂದ್ರೆ ನಮ್ಮ ಎಂತಹ ವಿಚಾರಗಳು ಎಂತಹ ಫಲವನ್ನ ತಂದು ಕೊಡ್ತಾವೆ, ಎಂತಹ ಕರ್ಮಗಳಿಂದ ಎಂತಹ ಪ್ರತಿಫಲ ಸಿಗುತ್ತೆ ಅಂತ ನಾವು ಇದ್ರ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾಕೆಂತಂದ್ರೆ ಕಷ್ಟಗಳು ಬಂದಾಗ ಕೆಲವೊಂದ್ಸಲ ಪ್ರಶ್ನೆ ಹೇಳ್ತಾವಲ್ವಾ, ನನ್ಗೆ ಯಾಕೆ ಈ ರೀತಿ ಆಯ್ತು, ನನ್ ಜೀವನದಲ್ಲೇ ಯಾಕೆ ಈ ರೀತಿ ನಡೆದು ಹೋಯ್ತು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮಿಂದ ಅಂತಹ ಕರ್ಮಗಳು ಆಗಿರ್ತವೆ. ಸೊ ಅದಕ್ಕೋಸ್ಕರ ಈ ಕರ್ಮದ ಸಿದ್ಧಾಂತ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದನ್ನ ಪ್ರತಿಯೊಬ್ರು ಕೂಡ ತಿಳಿದುಕೊಳ್ಳಬೇಕಾಗಿದ್ದು ಅವಶ್ಯಕವಾಗಿದೆ. ಆದ್ರಿಂದ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಅದು ನೆರವೇರದೇ ಇದ್ದಾಗ ಅವರನ್ನ ಜಡ್ಜ್ ಮಾಡ್ತಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ದ್ವೇಷ ಮಾಡ್ತಾ ಇದ್ವಿ ಅಂತಂದ್ರೆ, ಅಸಮಾಧಾನಗೊಳ್ತಾ ಇದ್ವಿ ಅಂತಂದ್ರೆ ಇದರಿಂದನೂ ಕೂಡ ನೆಗೆಟಿವ್ ಆದ ಅಕೌಂಟ್ ನಮ್ದು ತಯಾರಾಗ್ತಾ ಇರುತ್ತೆ. ಮತ್ತು ನಾವು ನಿರೀಕ್ಷೆಗಳನ್ನ ಮಾಡ್ತಾ ಇದ್ವಿ, ಅದು ನೆರವೇರದೇ ಇದ್ದಾಗ ದುಃಖಿಗಳಾಗ್ತಾ ಇದ್ವಿ, ನೋವು ಪಡ್ತಾ ಇದ್ವಿ, ಅಥವಾ ಹತಾಶೆಯನ್ನ ಅನುಭವ ಮಾಡ್ತಾ ಇದ್ವಿ, ಅಥವಾ ಬೇಸರ ಪಡ್ತಾ ಇದ್ವಿ ಅಂತಂದ್ರೆ, ಇದು ಪದೇ ಪದೇ ಈ ರೀತಿ ಭಾವನೆಗಳನ್ನ ನಾವು ಅನುಭವ ಮಾಡ್ತಾ ಇದ್ವಿ ಅಂತಂದ್ರೆ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ, ನಮ್ಮ ಮನಸ್ಸಿನ ಶಾಂತಿಯನ್ನ ದೂರ ಮಾಡುತ್ತೆ. ಸೊ ಪದೇ ಪದೇ ನಾವು ಮನಸ್ಸಿನ ಒತ್ತಡವನ್ನ ಅನುಭವ ಮಾಡ್ತಾ ಇದ್ವಿ ಅಥವಾ ಕೋಪಗೊಳ್ತಾ ಇದೀವಿ ಅಂತಂದ್ರೆ ದೀರ್ಘಕಾಲದ ಈ ರೀತಿಯ ಭಾವನೆಗಳು ನಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮವನ್ನ ಬೀರ್ತವೆ. ನಿದ್ರಾಹೀನತೆ ಅಂತ ಸಮಸ್ಯೆಯನ್ನ ನಾವು ಎದುರಿಸಬಹುದು, ಅಥವಾ ನಮ್ಮ ಇಮ್ಯುನಿಟಿ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಏನಿದೆ ಅದು ಕೂಡ ಏನಾಗ್ಬೋದು, ಕಡಿಮೆ ಆಗ್ಬೋದು. ವರ್ತಮಾನ ಸಮಯದಲ್ಲಿ ನೋಡಿ ಎಷ್ಟೊಂದು ಮಾನಸಿಕ ಕಾಯಿಲೆಗಳಾಗಿರ್ಬೋದು ಅಥವಾ ಕೆಲವೊಂದು ಜೀವನ ಶೈಲಿಯ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದಾವೆ. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗದೆ ಇರುವಾಗ ನಾವು ಅನುಭವಿಸುವಂತಹ ಫ್ರಸ್ಟ್ರೇಷನ್ ಆಗಿರ್ಬೋದು, ನೋವಾಗಿರ್ಬೋದು ಅಥವಾ ನಿರಾಶೆ ಆಗಿರ್ಬೋದು, ಇದರಿಂದ ಶರೀರದಲ್ಲಿ ನಕಾರಾತ್ಮಕವಾದ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇದಾವೆ. ಅವುಗಳ ಕಾರಣ ಶರೀರದಲ್ಲಿ ಕಾಯಿಲೆಗಳು ಕೂಡ ಬರ್ತಾ ಇದೆ. ಸೊ ಅದರಿಂದ ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡುತ್ತಾ ಇದೆ ಎಕ್ಸ್ಪೆಕ್ಟೇಷನ್ ಅನ್ನೋದು, ನಮ್ಮ ಶರೀರದ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮವನ್ನ ಬೀರುತ್ತೆ. ಈ ರೀತಿ ಅನೇಕ ಹಾನಿಗಳನ್ನ ಈ ಎಕ್ಸ್ಪೆಕ್ಟೇಷನ್ ಇಂದ ನಾವು ದಿನನಿತ್ಯ ಅನುಭವಿಸ್ತೇವೆ. ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ? ಈ ಎಕ್ಸ್ಪೆಕ್ಟೇಷನ್ ಅನ್ನೋ ಭಾರವನ್ನ ಇವತ್ತು ನಾವು ಬಿಡುಗಡೆ ಮಾಡ್ಬೇಕಾಗಿದೆ, ಇಳಿಸ್ಕೊಳ್ಬೇಕಾಗಿದೆ. ಯಾರಿಂದ ನಾವು ಏನೇ ನಿರೀಕ್ಷೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ನಿರೀಕ್ಷೆ ಇನ್ನೊಬ್ಬರಿಗೆ ಭಾರದ ರೂಪದಲ್ಲಿ ಅನುಭವ ಆಗುತ್ತೆ. ಒಬ್ಬ ವ್ಯಕ್ತಿ ನಾನು ಹೇಳೋ ಕೆಲಸ ಎಲ್ಲ ಮಾಡ್ಲಿ, ನಾನು ಹೇಳ್ದಂಗೆ ನಡ್ಕೊಳ್ಳಿ, ನಾನ್ ಹೇಳೋ ಮಾತೆಲ್ಲ ಕೇಳಿ ಅಂತ ನಾವು ಅನ್ಕೊಂಡ್ವಿ ಅಂತಂದ್ರೆ ಅವರ ಸ್ವಭಾವ, ಅವರ ಸಂಸ್ಕಾರಗಳು, ಅವರ ಇಷ್ಟಗಳು ಎಲ್ಲನೂ ಕೂಡ ಭಿನ್ನ ಆಗಿದಾವೆ. ಭಲೆ ನಮ್ಮ ಪೊಸಿಷನ್ ಅನುಸಾರ ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ, ಅವ್ರಿಗೆ ಒಂದು ಯಾವುದೋ ಒಂದು ಅನಿವಾರ್ಯತೆ ಇರುತ್ತೆ, ಅವರು ಕೇಳ್ತಾ ಇದ್ರೆ, ಆದ್ರೆ ಇದು ಜಾಸ್ತಿ ಸಮಯದವರೆಗೂ ನಡೆಯೋದಿಲ್ಲ. ಯಾಕೆಂತಂದ್ರೆ ಯಾವಾಗ ಅವರಿಗೆ ಅವರ ಅನಿವಾರ್ಯತೆ ಮುಗಿಯುತ್ತಲ್ವಾ, ಆಗ ವ್ಯಕ್ತಿಗಳು ನಮ್ಮ ನಿರೀಕ್ಷೆಗಳನ್ನ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ನಮ್ಗೇನೆ ನೋವಾಗೋದು. ಸೊ ಅದ್ರಿಂದ ಇಲ್ಲಿ ಎಲ್ಲವನ್ನ ಈ ಜೀವನದಲ್ಲಿ ಈ ಸ್ವೀಕಾರ ಮಾಡೋ ಶಕ್ತಿ ಸ್ವಾಭಾವಿಕವಾಗಿ ಇದೆ ಹೊರತು ನಿರೀಕ್ಷೆ ಮಾಡುವಂಥದ್ದು ಅಲ್ಲ. ಈ ನಿರೀಕ್ಷೆ ಅಥವಾ ಎಕ್ಸ್ಪೆಕ್ಟೇಷನ್ ಅನ್ನೋದು ಇದು ಸಂಬಂಧಗಳ ಶತ್ರು ಆಗಿದೆ. ಸೊ ಅದ್ರಿಂದ ಇದನ್ನ ಎಷ್ಟಾಗುತ್ತೋ ಅಷ್ಟು ಈ ನಿರೀಕ್ಷೆಗಳ ಭಾರವನ್ನ ನಾವು ಇಳಿಸಿದ್ವಿ ಅಂತಂದ್ರೆ, ಈ ನಿರೀಕ್ಷೆಗಳನ್ನ ನಾವು ಬಿಟ್ವಿ ಅಂತಂದ್ರೆ ಅವಾಗ ಯಾವುದೇ ದೂರುಗಳು ಕೂಡ ಇರೋದಿಲ್ಲ. ಸೊ ಯಾವುದೇ ದೂರ ಇರೋದಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಸೊ ಹೂವಿನ ತರ ನಾವು ಕೂಡ ಹಗುರವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಂತಂದ್ರೆ ಈ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಏನು? ಹಾಗಿದ್ರೆ ಏನೆಲ್ಲಾ ನಡೀತಾ ಇದೆ, ಮುಂದೆ ಏನೆಲ್ಲಾ ತಪ್ಪು ನಡೀತಾ ಇದ್ರು ಸರಿ ಬಿಡು, ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಹಿಸ್ಕೊಂಡು ಸುಮ್ನೆ ಇರೋದಂತ ಅರ್ಥನಾ? ಇದಕ್ಕೆ ಸ್ವೀಕಾರದ ಶಕ್ತಿ ಅಂತ ಹೇಳ್ತಾರೆ? ಅಲ್ಲ. ಸ್ವೀಕಾರದ ಶಕ್ತಿ, ಅಕ್ಸೆಪ್ಟೆನ್ಸ್ ಅಂತಂದ್ರೆ ಏನು ಅಂತಂದ್ರೆ, ಏನ್ ನಡೀತಾ ಇದೆ ಅದು ನಡೀತಾ ಇದೆ, ಅದನ್ನ ನಾವು ಆ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದೀವಿ. ಸ್ವೀಕಾರ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಥ ನಮ್ಮ ಮನಸ್ಸಿನ ಶಾಂತಿ, ನಮ್ಮ ಮನಸ್ಸಿನ ಖುಷಿ, ಅವರ ಬಲೆ ಅದು ಜನರಾಗಿರ್ಬೋದು, ಅವರ ವರ್ತನೆ ಆಗಿರ್ಬೋದು, ಅಥವಾ ಸಿಚುವೇಶನ್ ಇರ್ಬೋದು, ಅಥವಾ ಸನ್ನಿವೇಶಗಳಿರ್ಬೋದು, ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅರ್ಥ. ಅಂತಂದ್ರೆ ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತ್ಕೊಂಡ್ಬಿಟ್ಟು ಆ ಕನ್ನಡಿಯಲ್ಲಿ ಕಾಣಿಸುವಂತ ಪ್ರತಿಬಿಂಬ ಇದೆ ಅಲ್ವಾ, ಅದು ನಕ್ರೆ ನಾನ್ ನಗ್ತೇನೆ ಅಂತ ಹೇಳಿದ್ರೆ ಅದು ಯಾವತ್ತಾದ್ರೂ ಸಾಧ್ಯ ಆಗುತ್ತಾ? ಯಾಕೆ ಅಂತಂದ್ರೆ ಆ ಕನ್ನಡಿಯಲ್ಲಿ ಕಾಣಿಸ್ತಿರೋ ಪ್ರತಿಬಿಂಬ ಯಾರ್ದು? ಆ ವ್ಯಕ್ತಿಯದಾಗಿದೆ. ಎಲ್ಲಿವರೆಗೂ ಈ ವ್ಯಕ್ತಿ ನಗೋದಿಲ್ಲ, ಆ ಕನ್ನಡಿಯಲ್ಲಿ ಕಾಣಿಸುವಂತ ಪ್ರತಿಬಿಂಬದಲ್ಲಿ ಕೂಡ ನಗು ಮೂಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಮ್ಮ ಜೀವನದಲ್ಲಿ ನಾವೇನ್ ಅಂದ್ಕೊಳ್ತೀವಿ ಅಂತಂದ್ರೆ, ಇವ್ರು ನನ್ ಮಾತು ಕೇಳಿದ್ರು ಅಂತಂದ್ರೆ ನಾನ್ ಚೆನ್ನಾಗಿರ್ತೇನೆ,
ಸೊ ಇವ್ರು ನಾನು ಹೇಳ್ದಂಗೆ ನಡ್ಕೊಂಡ್ರು ಅಂತಂದ್ರೆ ನನಗೆ ಕೋಪ ಬರೋದಿಲ್ಲ. ಇವ್ರು ಸರಿ ಹೋದ್ರು ಅಂತಂದ್ರೆ ನಾನು ಆರಾಮಾಗಿರ್ತೇನೆ. ನಮ್ಮ ಖುಷಿಯನ್ನ ಇನ್ನೊಬ್ರಿಂದ ಅವರ ವರ್ತನೆ ಅಥವಾ ಅವರ ವ್ಯವಹಾರವನ್ನ ನಾವ್ ಹೇಳ್ದಂಗೆ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಖುಷಿಯನ್ನ, ನಮ್ಮ ಮನಸ್ಸಿನ ಶಾಂತಿಯನ್ನ ಅವರ ವ್ಯವಹಾರದ ಮೇಲೆ ಆಧಾರಿತವಾಗಿ ಮಾಡಿರ್ತೇವೆ. ನಮ್ಗೆ ಸ್ವೀಕಾರದ ಶಕ್ತಿ, ಸ್ವೀಕಾರದ ಗುಣ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ, ನಿಮ್ಮ ಭಾವನೆಗಳಿಗೆ ನೀವು ಜವಾಬ್ದಾರರಾಗಿದ್ದೀರಾ. ಪರಿಸ್ಥಿತಿಗಳನ್ನ ಸ್ವೀಕಾರ ಮಾಡಿ, ಆದ್ರೆ ನಿಮ್ಮ ಖುಷಿ ಅಥವಾ ಆನಂದ ಅಥವಾ ನೆಮ್ಮದಿ ಅಥವಾ ಶಾಂತಿಯನ್ನ ಇನ್ನೊಬ್ಬರ ಮೇಲೆ ಆಧಾರಿತವಾಗಿ ಮಾಡ್ಕೊಳ್ಬೇಡಿ. ನಿಮ್ಮ ಭಾವನೆಗಳ ಮಾಲೀಕರು ನೀವಾಗಿದ್ದೀರಾ ಅಂತ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಕೆಲ್ಸಕ್ಕೆ ಬರ್ತಾರೆ, ಅವ್ರು ಸರಿಯಾದ ಟೈಮಿಗೆ ಕೆಲ್ಸಕ್ಕೆ ಬರ್ಲಿ, ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವ್ ನಿರೀಕ್ಷೆ ಇಟ್ಕೊಂಡ್ವಿ ಅಂತಂದ್ರೆ, ಒಂದ್ ವೇಳೆ ಅವರು ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಬೇಜಾರಾಗುತ್ತೆ, ನಮ್ಗೆ ಕೋಪ ಬರುತ್ತೆ, ನಮ್ಗೆ ಕಿರಿಕಿರಿ ಉಂಟಾಗುತ್ತೆ. ಎಷ್ಟಾದ್ರೂ ಹೇಳೋದು ಇವ್ರಿಗೆ ಕರೆಕ್ಟ್ ಟೈಮಿಗೆ ಸ್ಯಾಲ್ರಿ ಕೊಡ್ತೀವಿ, ಆದ್ರೂ ಕೂಡ ನಾವ್ ಹೇಳ್ದಂಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ದಿನಾಲೂ ಕೂಡ ಮನಸ್ಸಿಗೆ ಭಾರ ಅನಿಸ್ತಿರುತ್ತೆ. ಹಾಗಿದ್ರೆ ಇಲ್ಲಿ ಸ್ವೀಕಾರದ ಶಕ್ತಿಯನ್ನ ಹೇಗ್ ಬಳಸಬೇಕಾಗಿದೆ? ಸ್ವೀಕಾರದ ಶಕ್ತಿಯನ್ನ ಹೇಗ್ ಬಳಸಬೇಕು ಅಂತಂದ್ರೆ, ಅವರನ್ನ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ, ಅವ್ರಿಗೆ ಕೆಲ್ಸನೂ ಕೂಡ, ನೀವು ಸಂಬಳನೂ ಕೂಡ ಕೊಡ್ತಾ ಇದ್ದೀರಾ. ಅವಶ್ಯವಾಗಿ ಅವರು ಆನ್ ಟೈಮ್ ಕೆಲ್ಸಕ್ಕೆ ಬರ್ಬೇಕಾಗಿದೆ, ನೀವು ಹೇಳಿರೋ ಕೆಲಸಗಳನ್ನ ಅವರು ಮಾಡ್ಬೇಕಾಗಿದೆ. ಆದ್ರೆ ಇಲ್ಲಿ ನಿರೀಕ್ಷೆಗಳನ್ನ ಮಾಡೋದನ್ನ ಬಿಟ್ಟು ಸ್ವೀಕಾರ ಮಾಡೋದನ್ನ ಹೇಗ್ ಬಳಸೋದಾಗಿದ್ರೆ, ಅವ್ರ ಜೊತೆ ಕುಳಿತುಕೊಂಡು ಮಾತನಾಡ್ಬೇಕಾಗಿದೆ. ನೋಡಿ, ಇಷ್ಟು ಸಮಯದಿಂದ ಹಿಡಿದು ಇಷ್ಟು ಸಮಯದವರೆಗೂ ಇಲ್ಲಿ ಕೆಲಸದ ಅವಶ್ಯಕತೆ ಇದೆ, ನಿಮ್ಗೆ ಇಂತಹ ಸಮಯದಲ್ಲಿ ಕೆಲ್ಸಕ್ಕೆ ಬರ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ವಿಚಾರ ಮಾಡ್ಬಿಟ್ಟು ಹೇಳಿ ಅಂತ ಅವ್ರಿಗೆ ಕೇಳ್ಬೇಕಾಗಿದೆ. ಒಂದ್ ವೇಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಳ್ತಾ ಇದ್ರೆ, ಹಾಗಿದ್ರೆ ಇಂಥ ಕೆಲಸಗಳನ್ನ ಈ ರೀತಿ ಅಚ್ಚುಕಟ್ಟಾಗಿ ಮಾಡ್ಬೇಕಂತ ನಾವು ನಮ್ಮನೇಲಿ ಇಂಥ ವಸ್ತುಗಳು ಈ ಸಮಯದಲ್ಲಿ ಅಂದ್ರೆ ಇಂಥ ವಸ್ತುಗಳು ಈ ಸ್ಥಳದಲ್ಲಿ ಇರ್ತವೆ, ಅಥವಾ ಈ ರೀತಿ ನೀಟಾಗಿ ನಾವು ಇಡ್ಬೇಕಂತ ಹೇಳ್ಬಿಟ್ಟು ನಿಮ್ಮಿಂದ ಈ ರೀತಿ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ. ಇದನ್ನ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿಯಾದ ಮಾರ್ಗದರ್ಶನವನ್ನ ನಾವು ನೀಡಬೇಕಾಗಿದೆ. ಸೊ ನಾವ್ ಹೇಳಿದ ಮೇಲೂ ಕೂಡ ಅವ್ರು ಸರಿಯಾಗಿ ಮಾಡ್ಲಿಲ್ಲ, ಅಲ್ಲಿಂದ ಅಲ್ಲೇ ಬಿಡೋದು ಕಸಗಳನ್ನ ಅಥವಾ ವಸ್ತುಗಳನ್ನ ಇನ್ನೊಂದು ಯಾವ್ದೋ ಸ್ಥಳದಲ್ಲಿ ಇಡೋದು, ಅಥವಾ ಮತ್ತೆ ಲೇಟ್ ಆಗಿ ಬರೋದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಅವಾಗ್ಲೂ ಕೂಡ 1 ಬಾರಿ 2 ಬಾರಿ ಅವರಿಗೆ ಸಮಾಧಾನವಾಗಿ ಕುಳಿತುಕೊಂಡು ತಿಳಿಸ್ಬೇಕಾಗಿದೆ, ಅರ್ಥ ಮಾಡಿಸ್ಬೇಕಾಗಿದೆ. ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ. ಅವ್ರಿಗೆ ಆಗ್ಲೂ ಕೂಡ ಹೇಳ್ಬೇಕಾಗಿದೆ, ಸೊ ನಾನು 2 ಬಾರಿ ನಿಮ್ಗೆ ಹೇಳ್ತೆ, ಆದ್ರೂ ನೀವು ನನ್ನ ಮಾತನ್ನ ಕೇಳಲಿಲ್ಲ, ಅದಕ್ಕೆ ನಾವು ಬೇರೆದವರನ್ನ ನೋಡ್ಕೊಳ್ತೇವೆ, ಈ ತಿಂಗಳು ನೀವು ಬಂದಿದ್ದು ಸಾಕು ಅಂತ ಹೇಳ್ಬಿಟ್ಟು ಗೌರವಾನ್ವಿತವಾಗಿನ ಶಾಂತವಾಗಿನೇ ಅವ್ರ ಜೊತೆ ಮಾತಾಡ್ಬಿಟ್ಟು ಆ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಇಲ್ಲ ಅಂತಂದ್ರೆ ಅವ್ರು ಪ್ರತಿ ಬಾರಿ ಲೇಟ್ ಆಗಿ ಬಂದಾಗ್ಲೂ ಕೂಡ ಕೋಪ ಮಾಡ್ಕೊಳ್ಳೋದು, ಜೋರಾಗಿ ಕೂಗಾಡೋದು ಅಥವಾ ಮಾತನಾಡೋದು, ಇದರಿಂದ ನಿಮ್ಮ ಮನಸ್ಸಿನ ಶಾಂತಿನೂ ಹಾಳಾಗುತ್ತೆ, ಮತ್ತು ಅವರು ಕೂಡ ಏನ್ ಮಾಡ್ತಾರೆ, ನಿಮ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆದ್ರಿಂದ ಇಲ್ಲಿ ನಮ್ಗೆ ಏನ್ ಮಾಡಿಸ್ಬೇಕಾಗಿದೆ, ಕೆಲಸ ಅವಶ್ಯವಾಗಿ ಮಾಡಿಸ್ಬೇಕಾಗಿದೆ, ಅವರ ಜವಾಬ್ದಾರಿಯನ್ನ ಅವರಿಗೆ ಅರಿವು ಮಾಡಿಸ್ಬೇಕಾಗಿದೆ. ಆದ್ರೆ ನಾವು ಇಲ್ಲಿ ಡಿಸ್ಟರ್ಬ್ ಆಗದೆ ಶಾಂತವಾಗಿದ್ದು, ಸ್ಥಿರವಾಗಿದ್ದು, ಸಮಾಧಾನವಾಗಿ, ದೃಢವಾಗಿ ಮಾತನಾಡ್ಬೇಕಾಗಿದೆ. ಸೊ ಸ್ವೀಕಾರದ ಶಕ್ತಿಯನ್ನ ನಾವು ಎಷ್ಟು ಬಳಸ್ತೀವಲ್ವಾ ಅಷ್ಟು ಸ್ಥಿರವಾಗಿರ್ತೀವಿ. ನಾವ್ ಎಷ್ಟು ಸ್ಥಿರವಾಗಿರ್ತೀವಲ್ವಾ ಅಷ್ಟು ಮನಸ್ಸು ಹಗುರವಾಗಿರುತ್ತೆ, ಅಷ್ಟು ಮನಸ್ಸು ಶಾಂತವಾಗಿರುತ್ತೆ. ನಾವೆಷ್ಟು ಸ್ಥಿರವಾಗಿ ಹಗುರವಾಗಿ ಎಲ್ಲಾ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾ ಇರ್ತೀವಲ್ವಾ ಅಷ್ಟು ನಮ್ಮ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಚೆನ್ನಾಗಿರ್ತವೆ, ಮತ್ತು ಅಷ್ಟು ನಮ್ಮ ಸಂಬಂಧಗಳು ಕೂಡ ಗಟ್ಟಿಗೊಳ್ತಾ ಹೋಗ್ತವೆ. ಎಷ್ಟೋ ಬಾರಿ ಸಂಬಂಧಗಳಲ್ಲಿ ಜಗಳ ಕದನ ಏನಕ್ಕಂತಂದ್ರೆ, ಇನ್ನೊಬ್ರಿಂದ ನಿರೀಕ್ಷೆಗಳು, ನಾನು ಹೇಳಿದ ರೀತಿ ಮಾಡು, ನಾನು ಹೇಳಿದ ಸಮಯಕ್ಕೆ ಇಲ್ಲಿ ಬರ್ಬೇಕು, ಅಥವಾ ನೀನ್ ಈ ರೀತಿ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಲ್ವಾ, ಇಷ್ಟು ನನ್ಗೋಸ್ಕರ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳ್ಬಿಟ್ಟು ಪ್ರೀತಿಯನ್ನ ಇವ್ರು ನಿರೀಕ್ಷೆ ಮೂಲಕ ಏನ್ ಮಾಡ್ತಾ ಇರ್ತಾರೆ, ಹೋಲಿಕೆ ಮಾಡ್ತಾ ಇರ್ತಾರೆ. ಇದರಿಂದ ಕಿರಿಕಿರಿ ಉಂಟಾಗೋದು ಅಥವಾ ಚಿಕ್ಕ ಪುಟ್ಟ ಜಗಳ ಕದನಗಳಿಗೆ ಈ ಎಕ್ಸ್ಪೆಕ್ಟೇಷನ್ ಅನ್ನೋದು ಕಾರಣ ಆಗುತ್ತೆ. ಸೊ ಆದ್ರಿಂದ ಈ ಎಕ್ಸ್ಪೆಕ್ಟೇಷನ್ ಅನ್ನ ಇವತ್ತು ನಾವು ಬಿಡುಗಡೆ ಮಾಡೋಣ. ಸ್ವೀಕಾರದ ಶಕ್ತಿಯನ್ನ ಧಾರಣೆ ಮಾಡ್ಕೊಳ್ಳೋಣ. ಸ್ವೀಕಾರದ ಶಕ್ತಿ ಅಂತಂದ್ರೆ ನಮ್ಮ ಮನಸ್ಸಿನ, ನಮ್ಮ ಭಾವನೆಯ ರಿಮೋಟ್ ಕಂಟ್ರೋಲ್ ಅನ್ನ ನಮ್ ಕೈಗೇನೆ ತೆಗೆದುಕೊಳ್ಳೋದು ಅಂತ ಅರ್ಥ. ಸೊ ಪ್ರತಿಯೊಂದು ಭಾವನೆ ನಮ್ಮ ಒಳಗಡೆ, ನಮ್ಮ ಸಂಕಲ್ಪದಿಂದ ಪ್ರಾರಂಭ ಆಗುತ್ತೆ. ಒಬ್ಬ ವ್ಯಕ್ತಿ ಈ ಹೊರಗಡೆ ಬೀದಿ ಲೈಟ್ ಕೆಳಗಡೆ ಏನೋ ಹುಡುಕ್ತಾ ಇರ್ತಾರೆ, ಇನ್ನೊಬ್ಬ ಅಲ್ಲಿ ದಾರಿಯಲ್ಲಿ ಹೋಗುವಂತವ್ರು ಯಾರೋ ಏನೋ ಹುಡುಕ್ತಾ ಇದಾರೆ ಅಂತ ಹೋಗ್ಬಿಟ್ಟು ಕೇಳ್ತಾರೆ, ಏನ್ ಕಳೆದುಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಹೇಳ್ತಾರೆ, ನನ್ ಮನೆ ಬೀಗದ ಕೈಯನ್ನ ನಾನು ಕಳೆದುಕೊಂಡಿದ್ದೀನಿ, ಅದಕ್ಕೆ ಹುಡುಕ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಓ ಹೌದಾ ಅಂತ ಹೇಳ್ಬಿಟ್ಟು ಸರಿ ಹೆಲ್ಪ್ ಮಾಡೋಣ ಅಂತ ಆ ಕಂಬದ ಕೆಳಗಡೆ ಎಲ್ಲಾ ಕಡೆ ಹುಡುಕ್ತಾರೆ, ಆದ್ರೆ ಎಲ್ಲಿ ಕೂಡ ಸಿಗೋದಿಲ್ಲ. ಆಗ ಇನ್ನೊಬ್ಬ ವ್ಯಕ್ತಿ ಕೇಳ್ತಾರೆ, ನಿಮ್ಗೆ ನೆನ್ಪಿದೆಯಾ ನೀವು ನಿಮ್ಮ ಮನೆ ಬೀಗದ ಕೈಯನ್ನ ಇಲ್ಲೇ ಕಳೆದುಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಹೇಳ್ತಾರೆ, ಇಲ್ಲ, ನಮ್ಮ ಮನೆಯಲ್ಲಿ ಒಂದು ಕತ್ತಲೆ ರೂಮ್ ಇದೆ, ಅಲ್ಲಿ ಕಳೆದುಕೊಂಡಿದ್ದು ನಾನು, ಆದ್ರೆ ಅಲ್ಲಿ ಬೆಳಕಿಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಹುಡುಕ್ತಾ ಇದ್ದೇನೆ ಅಂತ. ಏನಾದ್ರೂ ಇಲ್ಲಿ ಲಾಜಿಕ್ ಇದೆಯಾ? ಬೀಗದ ಕೈ ಮನೆಯ ಕತ್ತಲ ರೂಮಿನಲ್ಲಿ ಕಳೆದುಕೊಂಡಿದ್ದಾರೆ, ಕತ್ತಲೆಯ ರೂಮ್ ನಲ್ಲಿ, ಆದ್ರೆ ಬಂದ್ಬಿಟ್ಟು ಇಲ್ಲಿ ಬೀದಿ ಲೈಟ್ ಕೆಳಗಡೆ ಲೈಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದಾರೆ. ಹಾಗೇನೆ ಏನಾಗುತ್ತೆ ಅಂದ್ರೆ, ನಮ್ಮ ಮನಸ್ಸಿಗೆ ಬೇಜಾರಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ, ಸೊ ನಮ್ಗೆ ಕಷ್ಟ ಆಗ್ತಾ ಇದೆ. ಅದನ್ನ ಏನ್ ಮಾಡ್ತಾ ಇದೀವಿ ನಾವು, ಇನ್ನೊಬ್ಬರ ವರ್ತನೆಯಲ್ಲಿ ಇವ್ರು ಸರಿ ಹೋದ್ರೆ ನಾನ್ ಖುಷಿ ಆಗ್ತೇನೆ, ಇವ್ರನ್ನ ಬಂದು ನನ್ಗೆ ಕ್ಷಮೆ ಕೇಳಿದ್ರು ಅಂತಂದ್ರೆ ನನ್ ಮನಸ್ಸು ಹಗುರ ಆಗುತ್ತೆ. ನಮ್ಮ ಖುಷಿ ನಮ್ಮ ಮನಸ್ಸಿನಲ್ಲಿ ಒಳಗಡೆನೆ ಇದೆ.
ನಮ್ಮ ನೆಮ್ಮದಿ ನಾವು ಅದನ್ನ ಕಂಡ್ಕೊಳ್ಬೇಕಾಗಿದೆ. ಅದನ್ನ ಇನ್ನೊಬ್ಬರ ವ್ಯವಹಾರದಲ್ಲಿ, ಇನ್ನೊಬ್ಬರ ಮಾತಿನಲ್ಲಿ, ಇನ್ನೊಬ್ಬರ ಕ್ಷಮೆಯಲ್ಲಿ ನಾವು ಹುಡುಕ್ತಾ ಹೋಗ್ತಾ ಇದ್ವಿ. ಆ ರೀತಿ ಏನಾದ್ರೂ ಆಗ್ತಾ ಇದ್ರು ಕೂಡ ಅದು ಬಹಳ ಕ್ಷಣಿಕವಾಗಿದೆ. ಯಾಕೆಂದ್ರೆ ನಾವು ಯಾವ ರೀತಿಯ ಸಂಕಲ್ಪಗಳನ್ನ ಮಾಡ್ತೇವೆ ಅದೇ ರೀತಿಯ ಭಾವನೆಗಳನ್ನ ಅನುಭವ ಮಾಡ್ತೇವೆ. ಸೊ ಕಳೆದು ಹೋದದ್ದು ಅಥವಾ ಕಹಿ ಘಟನೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಅವಶ್ಯವಾಗಿ ದುಃಖದ ಅನುಭವ ಆಗುತ್ತೆ. ನನ್ನ ಜೀವನದಲ್ಲಿ ಏನೆಲ್ಲ ಪ್ರಾಪ್ತಿಗಳನ್ನ ಪಡೆದಿದ್ದೀನಿ, ಏನೆಲ್ಲ ಸುಖ ಸೌಕರ್ಯಗಳನ್ನ ಪಡೆದಿದ್ದೀನಿ, ಅದನ್ನೆಲ್ಲ ನೆನಪು ಮಾಡ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಧನ್ಯವಾದದ ಭಾವನೆಯನ್ನ ನಾನು ಅನುಭವ ಮಾಡ್ತೇನೆ. ಅಥವಾ ನನ್ನ ಜೀವನದಲ್ಲಿ ಇರುವಂತಹ ಖುಷಿಯ ಕ್ಷಣಗಳನ್ನ, ಒಳ್ಳೆಯ ಸುಂದರ ಸಂಬಂಧಗಳನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅಂತಂದ್ರೆ ಸಂತೋಷದ ಅಥವಾ ಆನಂದದ ಅನುಭವನ ಮಾಡ್ತೇನೆ. ಅದೇ ರೀತಿ ಯಾವ ರೀತಿಯ ಸಂಕಲ್ಪ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯ ಭಾವನೆಗಳನ್ನ ನಾವು ಅನುಭವ ಮಾಡ್ತೀವಿ. ನಮ್ಮ ಖುಷಿಯ, ನಮ್ಮ ಆನಂದದ, ನಮ್ಮ ಶಾಂತಿಯ ಈ ಭಾವನೆಗಳ ಸೃಷ್ಟಿಕರ್ತರು ನಾವೇ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನ ನಮ್ಮ ಕೈಗೆ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಇನ್ನೊಬ್ಬರ ವರ್ತನೆಗಳು, ಇನ್ನೊಬ್ಬರ ವ್ಯವಹಾರ ನಮ್ಮ ಮೇಲೆ ಏನು ಜಾಸ್ತಿ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನಿರೀಕ್ಷೆ ಅನ್ನೋದು ಇದು ಭಾರ ಆಗಿದೆ. ಇದು ನಮ್ಮಿಂದ ನಾವು ಕೂಡ ಇನ್ನೊಬ್ಬರ ನಿರೀಕ್ಷೆನ ಯಾವಾಗ್ಲೂ ಕೂಡ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನೊಬ್ರು ನಮ್ಮಿಂದ ಹಲವಾರು ರೀತಿಯಲ್ಲಿ ನಿರೀಕ್ಷೆಗಳನ್ನ ಮಾಡ್ತಾರೆ. ನಾವೇ ಯೋಚನೆ ಮಾಡ್ತೀವಲ್ವಾ, ಯಾವಾಗ್ಲೂ ಕೂಡ ಎಲ್ಲರ ನಿರೀಕ್ಷೆಗಳನ್ನ ನಮ್ಗೆ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ, ಆ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೃಢ ನಿರ್ಣಯ ಮಾಡಿದ್ರು ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇನ್ನೊಬ್ರು ನಮ್ಮ ಮುಂದೆ ಇರೋರು ನಮ್ಮಿಂದ ಯಾವ ರೀತಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಐಡಿಯಾ ಕೂಡ ಇರೋದಿಲ್ಲ. ಅದು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿಗೆ ಇರ್ಬೋದು. ಯಾವಾಗ್ಲೂ ಕೂಡ ಏನ್ ನೆನ್ಪಿಡ್ಬೇಕಾಗಿದೆ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಲ್ವಾ ಅದು ನಮ್ಮ ಸಾಮರ್ಥ್ಯದ ಅನುಸಾರವಾಗಿ ಮಾಡ್ತಾ ಇದ್ವಿ, ಅದು ನಮ್ಮ ಸಂಸ್ಕಾರಗಳ ಅನುಸಾರವಾಗಿ ಮಾಡ್ತಾ ಇದ್ವಿ. ನನ್ಗೆ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಸೊ ಅವ್ರಿಗೆ ಒಳ್ಳೆ ರೀತಿ ಅತಿಥಿ ಸತ್ಕಾರ ಮಾಡುವಂಥದ್ದು ನನ್ನ ಒಳ್ಳೆಯ ಸಂಸ್ಕಾರ. ಅದು ಅವರನ್ನ ನೋಡ್ಕೊಳ್ಳುವಂಥದ್ದು ಅಥವಾ ಹತ್ತಿರದ ಸ್ಥಳಗಳನ್ನ ಅವ್ರಿಗೆ ತೋರಿಸೋದ್ರಲ್ಲಿ ನನಗೆ ಖುಷಿ ಆಗುತ್ತೆ, ಅಥವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನನಗೆ ಖುಷಿ ಆಗುತ್ತೆ. ಇದು ನನ್ನ ಸಾಮರ್ಥ್ಯದ ಅನುಸಾರ ನಾನು ಮಾಡ್ತಾ ಇದ್ದೇನೆ, ನನ್ನ ಒಳ್ಳೆಯ ಸಂಸ್ಕಾರದ ಅನುಸಾರ ಮಾಡ್ತಾ ಇದ್ದೇನೆ. ಇದನ್ನೇ ನಾನು ಇನ್ನೊಬ್ಬರಲ್ಲಿ ನಿರೀಕ್ಷೆ ಮಾಡಿದೆ ಅಂತಂದ್ರೆ ಮೋಸ್ಟ್ಲಿ ಈ ಸಂಸ್ಕಾರ ಅವರಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಈ ಸ್ವಭಾವ ಅಥವಾ ಈ ಗುಣ ಅಥವಾ ಇಷ್ಟೊಂದು ವಿಶಾಲ ಹೃದಯ ಅವರಲ್ಲಿ ಇಲ್ಲದೆ ಇರ್ಬೋದು ಅಲ್ವಾ. ಅದಕ್ಕೋಸ್ಕರ ನಾವೇನೆಲ್ಲ ಮಾಡ್ತೀವಿ ಇದು ನಮ್ಮ ಸಾಮರ್ಥ್ಯದ ಅನುಸಾರ ಮಾಡ್ತಾ ಇದೀವಿ, ನಮ್ಮ ಸಂಸ್ಕಾರದ ಅನುಸಾರ ಮಾಡ್ತಾ ಇದೀವಿ. ಇನ್ನೊಬ್ಬರಲ್ಲಿ ಆ ಸಮಯದಲ್ಲಿ ಆ ಸಂಸ್ಕಾರ ಇದೆಯೋ ಅಥವಾ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ. ಸೊ ಒಂದ್ ವೇಳೆ ಅವರು ಕೂಡ ಈ ರೀತಿ ಮಾಡ್ಲಿ ಅಂತ ನಾವು ಬಯಸ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಹತ್ತಿರದ ಸಂಬಂಧಗಳಲ್ಲೇ ಅಂತಂದ್ರೆ ಅವರಿಗೆ ನಾವು ಸಹಾಯ ಮಾಡಬಹುದಾಗಿದೆ. ಹೇಗೆ ಅವರು ಕೂಡ ಈ ಸಂಸ್ಕಾರಗಳನ್ನ ಅವರಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಅವರಿಗೆ ಸಹಾಯ ಮಾಡಿ, ಅವರಿಗೆ ಮೋಟಿವೇಟ್ ಮಾಡಿ, ಅವರಿಗೆ ತಿಳುವಳಿಕೆಯನ್ನ ನೀಡಿ. ಆದ್ರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೇಸರ ಮಾಡ್ಕೊಳ್ಳೋದು, ನಿರಾಶೆಗೊಳಗಾಗೋದು, ಅವ್ರ ಬಗ್ಗೆ ದೂರುಗಳನ್ನ ಹೇಳೋದು ಅಥವಾ ಅವರಿಗೆ ಪದೇ ಪದೇ ನೆಗೆಟಿವ್ ಆಗಿ ಅವ್ರ ಟೀಕೆ ಮಾಡೋದ್ರಿಂದ ಯಾವ ಪ್ರಯೋಜನ ಕೂಡ ಇಲ್ಲ. ಸೊ ನಿರೀಕ್ಷೆಗಳ ಈ ಭಾರವನ್ನ ಇಳಿಸ್ತಾ ಸ್ವೀಕಾರದ ಗುಣವನ್ನ ನಾವು ಧಾರಣೆ ಮಾಡ್ಕೊಳ್ತಾ ನಮ್ಮ ಖುಷಿ, ಆನಂದ, ಸಂತೋಷ, ಶಾಂತಿಯ ಭಾವನೆಗಳಿಗೆ ನಾವೇ ಅದರ ಸೃಷ್ಟಿಕರ್ತರು ಅಂತ ಹೇಳ್ಬಿಟ್ಟು ನಮ್ಮ ಖುಷಿಯನ್ನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡ್ತಾ ಸೊ ನಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನ ನಾವೇ ತೆಗೆದುಕೊಳ್ತಾ ಸ್ವೀಕಾರದ ಗುಣವನ್ನ ಜೀವನದ ಪ್ರತಿಯೊಬ್ಬರೊಂದಿಗೂ ನಾವು ಬಳಸಿದ್ವಿ ಅಂತಂದ್ರೆ ನಮ್ಮ ಈ ನಿರೀಕ್ಷೆಯ ಭಾರವನ್ನ ನಾವು ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಮ್ಮ ಮನಸ್ಸಿನ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯನೂ ಕೂಡ ಚೆನ್ನಾಗಾಗುತ್ತೆ ಇದರಿಂದ, ಮತ್ತು ನಾವು ಆತ್ಮಿಕವಾಗಿನೂ ಕೂಡ ಶಕ್ತಿಶಾಲಿಗಳಾಗ್ತಾ ಹೋಗ್ತೇವೆ. ನಮ್ಮ ಸಂಬಂಧಗಳು ಸುಮಧುರವಾಗ್ತವೆ, ಬಲಗೊಳ್ತವೆ, ಮತ್ತು ನಮ್ಮಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನಾವು ಇನ್ನಷ್ಟು ಅದನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆಶೀರ್ವಾದಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಆತ್ಮೀಯ ಸಹೋದರ ಸಹೋದರಿಯರೇ, ನೀವು ಕೂಡ ಅನೇಕರಿಂದ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ, ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರಿ, ಅದು ನೆರವೇರದೇ ಇದ್ದಾಗ ನಿಮ್ಗೂ ಕೂಡ ಬೇಸರ ಆಯ್ತು ಅಂತಂದ್ರೆ, ನಿಮ್ಗೇನಾದ್ರೂ ಅದರ ಬಗ್ಗೆ ಪ್ರಶ್ನೆಗಳಿದ್ವು ಅಂತಂದ್ರೆ ಖಂಡಿತವಾಗೂ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನೀವು ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.